ಚೆನ್ನಾಗಿದೆ ಅಂತ ಹೇಳುವಾಗ ಅದರ ಅರ್ಥ ಏನು? ದೇವರ ದೃಷ್ಟಿನಲ್ಲಿ, ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ಚೆನ್ನಾಗಿದೆ ಅಂತ ದೇವರು ಹೇಳಿದ್ರಲ್ಲ. ಮನುಷ್ಯನ ನೋಡಿ ಏನು ಚೆನ್ನಾಗಿದ್ದು? ಮನುಷ್ಯನ ದೇಹನ ಅಥವಾ ಮನುಷ್ಯನ ಹೈಟು ವೆಯ್ಟು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರಾ? ಇಲ್ಲ. ಏನು ಚೆನ್ನಾಗಿತ್ತು ಕೇಳಿದರೆ, ದೇವರು ಸೃಷ್ಟಿ ಮಾಡಿದ ಮನುಷ್ಯನ ಒಳಗೆ ಇದ್ದಂತಹ ದೇವರ ಸಾನ್ನಿಧ್ಯ, ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಹ್ಯೂಮನ್. ಅದನ್ನು ದೇವರು ನೋಡಿದರು. ಗಾಡ್ಸ್ ಇಮೇಜ್, ಗಾಡ್ ಸಾ ಗಾಡ್ಸ್ ಇಮೇಜ್ ಇನ್ ಆಡಮ್. ಸೊ ಗಾಡ್ ಸೆಡ್, ಇಟ್ಸ್ ಗುಡ್, ಐ ಕ್ಯಾನ್ ಸಿ ಮೈ ಸೆಲ್ಫ್ ಇನ್ ದಿಸ್ ಪರ್ಸನ್. ಆದರೆ ಯಾವಾಗ ಆದಮ್ ಮತ್ತು ಹವ್ವಳು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಪಾಪ ಮಾಡಿದರೋ, ಅವರು ಒಳಗಡೆ ಇದ್ದಂತಹ ಆ ದೇವರ ಸಾನ್ನಿಧ್ಯ, ದೇವರ ತೇಜಸ್ಸು, ದೇವರ ರೂಪ ಹಾಳಾಗೋಯ್ತು, ಕುರೂಪಿಗಳಾದರು. ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ ಎಲ್ಲಿಂದ ಬರುತ್ತಂತೆ? ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ ನಮ್ಗೆ ಎಲ್ಲಿಂದ ಸಿಗುತ್ತೆ? ಯೇಸು ಕ್ರಿಸ್ತನ ಪುನರುತ್ಥಾನದ ಫಲವಾಗಿ ನಮಗೆ ಸಿಗುವಂಥ ಒಂದು ದೊಡ್ಡ ಆಶೀರ್ವಾದ ಯಾವುದು ಕೇಳಿದರೆ ಯಾವುದು? ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ. 1 ಪೇತ್ರ 1:3 ಅಲ್ವಾ? ಸರಿ, ಮತ್ತೆ ಆ ವಾಕ್ಯ ಓದಿ ನಾವು ಮುಂದಕ್ಕೆ ಹೋಗೋಣ. 1 ಪೇತ್ರ 1:3. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ, ಏಕೆಂದರೆ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಯೇಸು ಕ್ರಿಸ್ತನ ಪುನರುತ್ಥಾನಗೊಳಿಸುವುದರ ಮೂಲಕ ಹೊಸ ಜನ್ಮವನ್ನು, ಜೀವಂತ ನಿರೀಕ್ಷೆಯನ್ನು ನಮಗೆ ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ಒಂದು ಹೊಸ ಜನ್ಮ ಪಡೆದು ಜೀವಂತ ನಿರೀಕ್ಷೆಯಲ್ಲಿ ಬದುಕ್ತಾ ಇರುವವರಿಗೆ ಆ ಒಂದು ಸಂಪೂರ್ಣ ವಿಮೋಚನೆ ಅಥವಾ ಸಾಲ್ವೇಷನ್ ಪೂರ್ತಿಯಾಗಿ ಪಡ್ಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ದೇವರು ಅನುಗ್ರಹಿಸ್ತಾರೆ ಅಂತ ನಾವು ಕೇಳಿದ್ವಿ. ಈಗ ಆ ಹೊಸ ಜನ್ಮ ಪಡೆದ ನಂತರ ನಮ್ಮಲ್ಲಾಗುವಂತಹ ಬದಲಾವಣೆಗಳೇನು? ಯೇಸು ಕ್ರಿಸ್ತ ಹೊಸ ಜನ್ಮ ಹೇಗೆ ಪಡ್ಕೊಳ್ಳಿಕ್ಕಾಗುತ್ತೆ? ಯೇಸು ಕ್ರಿಸ್ತರ ಪುನರುತ್ಥಾನದ ಒಂದು ಫಲವಾಗಿ ನಮಗೆ ಸಿಗುವಂಥದ್ದು ಈ ಹೊಸ ಜನ್ಮ, ನ್ಯೂ ಲೈಫ್. ಈ ನ್ಯೂ ಲೈಫ್ ಅಂತಕ್ಕಂಥದ್ದು ನಾವು ಹೋಗಿ ಎಲ್ಲೋ ಕೊಂಡ್ಕೊಂಡು ಬರೋದಲ್ಲ, ನಾವು ಹೋಗಿ ತಗೊಂಡು ಬರೋದಲ್ಲ, ನಮ್ಮ ಪ್ರಯತ್ನದಿಂದ ಸಿಗುವಂಥದ್ದಲ್ಲ. ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಹೊಸ ಜನ್ಮ ನಮಗೆ ಸಿಗೋದಿಲ್ಲ. ಈ ಹೊಸ ಜನ್ಮ ನಮಗೆ ಸಿಗೋದು ಯೇಸು ಕ್ರಿಸ್ತನ ಪುನರುತ್ಥಾನದ ಫಲವಾಗಿ. ಇದು ನಮಗೆ ಸ್ವೀಕಾರ ಮಾಡಲಿಕ್ಕೆ ಹೇಗಾಗತ್ತೆ? ಇದನ್ನು ನಾವೇನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ರಿಸೀವ್ ದಟ್ ನ್ಯೂ ಲೈಫ್ ಅಷ್ಟೇ. ಆ ನ್ಯೂ ಲೈಫನ್ನು ನಾವು ರಿಸೀವ್ ಮಾಡ್ಕೋಬೇಕು, ನಮ್ಮ ಒಳಗಡೆಗೆ ನಾವು ರಿಸೀವ್ ಪಡ್ಕೋಬೇಕು ಅಷ್ಟೇ. ಇದು ಪಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಯಾವುದ್ರ ಮುಖಾಂತರ ಸಾಧ್ಯ? ಶುಭ ಸಂದೇಶದ ಮುಖಾಂತರ ಮಾತ್ರನೇ ಈ ಹೊಸ ಜನ್ಮವನ್ನು ನಮಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಶುಭ ಸಂದೇಶ ಇಲ್ಲದೆ ಇದ್ದರೆ, ಒಬ್ಬ ಮನುಷ್ಯ ಶುಭ ಸಂದೇಶವನ್ನು ಆಲಿಸ್ತಾ ಇದ್ದರೆ, ಈ ಹೊಸ ಜನ್ಮ ಅವನೊಳಗಡೆ ಬರುತ್ತಾ? ಜೀವಂತ ನಿರೀಕ್ಷೆ ಅವನಿಗೆ ಸಿಗುತ್ತಾ? ರಕ್ಷಣೆ ಅವನಿಗೆ ಸಿಗುತ್ತಾ? ಖಂಡಿತವಾಗಲೂ ಸಿಗೋದಿಲ್ಲ. ದೇವರ ವಾಕ್ಯದ ಪ್ರಕಾರ ಅಥವಾ ದೇವರ ಆಲೋಚನೆ ಪ್ರಕಾರ ಒಬ್ಬ ಮನುಷ್ಯನಿಗೆ ಹೊಸ ಜನ್ಮ ಸಿಕ್ಕಿ, ಹೊಸ ನಿರೀಕ್ಷೆ ಸಿಕ್ಕಿ, ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಅವನಿಲ್ಲಿಗೆ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಅವನಿಗೆ ಸಿಗಬೇಕಾಗಿರೋದೇನು ಕೇಳಿದರೆ, ಗಾಸ್ಪಲ್, ಶುಭ ಸಂದೇಶ ಸಿಗಬೇಕು. ಶುಭ ಸಂದೇಶ ಸಿಗದ ಹೊರತು ಒಬ್ಬ ಮನುಷ್ಯ ಅವನು ಪ್ರಾಣಿಗೆ ಸಮಾನನಾಗಿರ್ತಾನೆ, ಈಕ್ವಲ್ ಟು ಅನಿಮಲ್ಸ್. ಪ್ರಾಣಿಯಲ್ಲಿ ಏನಿರುತ್ತೆ, ನಮ್ಮ ಮನೆಯಲ್ಲಿ ಸಾಕುವಂಥ ಸಾಕು ಪ್ರಾಣಿ ಇರ್ಬೋದು, ಕಾಡಲ್ಲಿರ್ತಕ್ಕಂಥ ಕಾಡು ಪ್ರಾಣಿ ಇರ್ಬೋದು, ಅದಕ್ಕೊಂದು ದೇಹ ಇರುತ್ತೆ, ದೇಹದಲ್ಲಿ ಜೀವ ಇರುತ್ತೆ. ಈ ದೇಹದಲ್ಲಿ ಅನೇಕ ಆಸೆಗಳು, ಬಯಕೆಗಳು ಎಲ್ಲ ಇರುತ್ತೆ, ಭಾವನೆಗಳಿರುತ್ತೆ, ಕೆಟ್ಟ ಭಾವನೆ ಇರುತ್ತೆ, ಒಳ್ಳೆ ಭಾವನೆ ಇರುತ್ತೆ, ಇದೆಲ್ಲ ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಈ ಹೊಸ ಜನ್ಮ ಪಡ್ಕೊಳ್ಳದೆ ಹೋದರೆ, ದೇವರು ಕೊಟ್ಟಂಥ ಹೊಸ ಜನ್ಮ ದೇವರು ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟರು? ಯೇಸು ಕ್ರಿಸ್ತನ ಪುನರುತ್ಥಾನಗೊಳಿಸುವುದ ಮುಖಾಂತರವಾಗಿ ಎಲ್ಲ ಮನುಷ್ಯನಿಗೋಸ್ಕರ ಈ ಹೊಸ ಜನ್ಮವನ್ನು, ಜೀವಂತವಾದ ಒಂದು ನಿತ್ಯವಾದ ಒಂದು ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟರು. ಇದನ್ನು ಪಡ್ಕೊಳ್ಳದೆ ಇರೋದೇ ನಮ್ಮ ದೌರ್ಭಾಗ್ಯ. ಇದನ್ನು ಪಡ್ಕೊಳ್ಳದೆ ಇದ್ದರೆ ನಮ್ಮ ಜೀವನ ಪೂರ್ತಿ ನರಳುತ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆದರೆ ಬರೀ ಲೋಕಕ್ಕೋಸ್ಕರ, ಲೌಕಿಕವಾದ ಅವಶ್ಯಕತೆಗಳಿಗೋಸ್ಕರ ಮಾತ್ರವೇ ನಾವು ಪ್ರಾರ್ಥಿಸ್ತಾ ಇರ್ತೀವಿ. ನಮ್ಮ ಪ್ರಾರ್ಥನೆ ಪೂರ್ತಿ ಲೋಕಮಯ.
ದೇವರೇ ನನ್ನ ಚೆನ್ನಾಗಿಟ್ಟಿರಪ್ಪ, ದೇವರೇ ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಮಾಡು, ದೇವರೇ ನನ್ನ ರೋಗ ವಾಸಿ ಮಾಡು, ದೇವರೇ ನನ್ನ ಸಾಲ ತೀರಿಸು, ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಕೆಲಸ ಸಿಗಬೇಕು, ಅದಾಗಬೇಕು, ಇದಾಗಬೇಕು, ಒಳ್ಳೇದಾಗಬೇಕು. ಬರೀ ಲೋಕ ಸಂಬಂಧವಾದ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಈ ರೀತಿ ಬೇಡ್ಕೊಂಡು ಹೀಗೆ ಕಾಲ ಕಳ್ಕೊಂಡು ಹೋಗ್ತೀವಿ. ಕಾರಣ ಏನು ಅಂದರೆ ನಮ್ಮೊಳಗಡೆ ಈ ಹೊಸ ಜನ್ಮ ಮತ್ತು ಈ ಜೀವಂತ ನಿರೀಕ್ಷೆ ಬಂದಿಲ್ಲ. ಈ ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ ಯಾರ ಒಳಗಡೆ ಬಂದಿದೆಯೋ ಅವರ ಜೀವನ ಇದೆಯಲ್ವಾ, ಜೀವನದ ಗುರಿ ಇದೆಯಲ್ವಾ, ಚೇಂಜ್ ಆಗುತ್ತೆ. ಜೀವನದ ಗುರಿ ಚೇಂಜ್ ಆಗುತ್ತೆ. ಇದುವರೆಗೂ ನಮ್ಮ ಜೀವನದ ಗುರಿ ಏನು ಕೇಳಿದರೆ, ಈ ಲೋಕದಲ್ಲಿ ಏನಾದರೂ ಮಾಡಲೇಬೇಕು, ಏನಾದರೂ ಸಾಧಿಸಲೇಬೇಕು, ಮತ್ತು ಲೋಕದಲ್ಲಿ ನಾವು ಸುಖವಾಗಿ ಬದುಕಲೇಬೇಕು, 4 ಜನರ ಮುಂದೆ ನಾವು ತಲೆ ಎತ್ತಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು. ಎಲ್ಲಿ? ಈ ಲೋಕದಲ್ಲಿ. ಅದು ನಮ್ಮ ಜೀವನದ ಗುರಿ. ಆದರೆ ಈ ಹೊಸ ಜನ್ಮ ನಾವು ಸ್ವೀಕಾರ ಮಾಡಿ ಆದಮೇಲೆ, ಈ ಜೀವಂತ ನಿರೀಕ್ಷೆ ನಾವು ಪಡ್ಕೊಂಡಾದಮೇಲೆ ನಮ್ಮ ಜೀವನದ ಗುರಿ ಇಲ್ಲಿ ಸುಖವಾಗಿ ಬದುಕಬೇಕು ಅನ್ನೋದು ಇರೋದಿಲ್ಲ, ಇಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು ಇರೋದಿಲ್ಲ. ನಾವಿಲ್ಲಿ ಈ ಲೋಕದಲ್ಲಿ ಸುಖವಾಗಲಿ, ನೆಮ್ಮದಿ ಆಗಲಿ, ಈ ಲೋಕದಲ್ಲಿ ಶ್ರೀಮಂತಿಕೆ ಆಗಲಿ, ಈ ಲೋಕದಲ್ಲಿ ನಾವೊಂದು ಸ್ಥಾನಮಾನ ಆಗಲಿ, ಈ ಲೋಕದಲ್ಲಿ ನಾವು ಮೇಲೆ ಬರೋದು, ಉನ್ನತವಾಗೋದು, ಇದು ಯಾವುದು ನಾವು ಹುಡುಕೋದಿಲ್ಲ, ಹುಡುಕ್ಲಿಕ್ಕೆ ಆಗೋದು ಇಲ್ಲ. ಇದೆಲ್ಲ ಹುಡುಕೋದು ಯಾವುದು ಕೇಳಿದರೆ ಈ ಹಳೆ ಶರೀರ. ಈ ಪ್ರಾಣಿಗಳ ಥರ ನಾನು ಹೇಳಿದ್ನಲ್ವಾ, ಪ್ರಾಣಿಗಿರುವ ಹಾಗೆ ಒಂದು ಶರೀರ ಮತ್ತು ದೇಹ, ಅದರ ಆಸೆಗಳು ಬಯಕೆಗಳು ಇರುತ್ತಲ್ವ, ಅದು ನಮ್ಮಲ್ಲಿ ಇರುವಾಗ ನಾವು ಇದನ್ನೇ ಹುಡುಕ್ತಾ ಇರ್ತೀವಿ. ಪ್ರಾಣಿಗಳೇನು ಹುಡ್ಕೊಳ್ಳುತ್ತೆ? ಒಂದು ಗೂಡು ಕಟ್ಟಬೇಕು, ಆ ಗೂಡಲ್ಲಿ ಮಲ್ಕೋಬೇಕು, ಬೆಳಗ್ಗೆ ಎದ್ದು ಆಹಾರ ಹುಡುಕಬೇಕು, ಊಟ ಮಾಡಬೇಕು, ಮಕ್ಕಳು ಮರಿ ಆಗಬೇಕು. ಇದೆಲ್ಲ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಹೊಸ ಜನ್ಮ ನಮಗೆ ಸಿಗುವಾಗ ನಮ್ಮ ಜೀವನದ ಫೋಕಸ್ ಚೇಂಜ್ ಆಗುತ್ತೆ. ಹೊಸ ಜನ್ಮ ಹೇಗೆ ಸಿಗುತ್ತೆ ಅಂತ ನಾನು ಹೇಳಿದೆ, ಅದರ ಡೀಟೇಲ್ ನಿನ್ನೆ ದಿವಸ ನಾನು ಸ್ವಲ್ಪ ಇಂಟ್ರಡಕ್ಷನ್ ಹೇಳಿದ್ದೀನಿ ಹೇಗೆ ಅಂತ. ಶುಭ ಸಂದೇಶದ ಮುಖಾಂತರ ಶುಭ ಸಂದೇಶ ಏನು ಅಂತಲೂ ಹೇಳಿದ್ದೀನಿ, ಜಸ್ಟ್ ಔಟ್ಲೈನ್ ಮಾತ್ರ, ಎಲ್ಲಿಂದ ಬರುತ್ತೆ ಅಂತಲೂ ಹೇಳಿದ್ದೀನಿ. ಗಾಸ್ಪಲ್ ಬಿಗಿನ್ಸ್ ಫ್ರಮ್ ವೇರ್? ಇನ್ ದ ಬಿಗಿನಿಂಗ್. ಜೆನಿಸಿಸ್ ಚಾಪ್ಟರ್ 1 verse 1, ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಪ್ರಾರಂಭ ಆಗುತ್ತೆ ಶುಭ ಸಂದೇಶ. ಓಕೆ, ಅಲ್ಲಿಂದ ಪ್ರಕಟಣೆ ಗ್ರಂಥದ ತನಕನೂ ಇದೆ. ಸೊ ಈ ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಬರುತ್ತೆ? ವಿಶ್ವಾಸ ಬರುತ್ತೆ ಅಂತ ಹೇಳಿದೆ. ಶುಭ ಸಂದೇಶ ಆಲಿಸುವಾಗ ಫಸ್ಟ್ ಬರೋದೇನು? ವಿಶ್ವಾಸ. ಇದೊಬ್ಬ ಮನುಷ್ಯನ ಒಳಗಡೆ ಬಾರದೆ ಇರಲಿಕ್ಕೆ ಅವನ ಒಳಗಡೆ ಇರ್ತಕ್ಕಂಥ ಆತ್ಮ ಬಿಡೋದಿಲ್ಲ. ಇದೊಂದು ದೊಡ್ಡ ಸ್ಟ್ರಗಲ್ ಆಯಿತಾ ಇಲ್ಲಿ. ಇದು ನಮಗೆ ಗೊತ್ತಿರಬೇಕು. ಇದು ಯಾರಿಗೆ ಗೊತ್ತಿರಬೇಕು ಕೇಳಿದರೆ, ಶುಭ ಸಂದೇಶ ಸಾರುವ ನನಗೂ ಗೊತ್ತಿರಬೇಕು, ಶುಭ ಸಂದೇಶ ಆಲಿಸುವ ನಿಮಗೂ ಗೊತ್ತಿರಬೇಕು, ಇಬ್ಬರಿಗೂ ಗೊತ್ತಿರಬೇಕು. ಇಟ್ಸ್ ಎ ಸ್ಟ್ರಗಲ್. ಅಷ್ಟು ಸುಲಭಕ್ಕೆ ಈ ವಿಶ್ವಾಸ ಅನ್ನೋದು ಒಬ್ಬ ಮನುಷ್ಯನ ಒಳಗಡೆ ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಕರೆದ್ಬಿಟ್ಟು ಬಾ ಮೈಲಿ ನೀನು ಅಂತ ಹೇಳಿಬಿಟ್ಟು, ಇವಳು ಬಂದ್ಲು, ಬಾ ಇಲ್ಲಿ, ಇವಳಿಗೆ ಬಂದ್ಲು, ಇವಳಿಗೆ ವಿಶ್ವಾಸ, ತಗೋ ವಿಶ್ವಾಸ, ತಗೋ ವಿಶ್ವಾಸ, ತಗೋ ವಿಶ್ವಾಸ, ತಗೋ ವಿಶ್ವಾಸ, ತಗೋ ವಿಶ್ವಾಸ. ಹೀಗೆ ವಿಶ್ವಾಸ ತಗೊಳ್ಳಿಕ್ಕಾಗೋದಿಲ್ಲ, ಈ ರೀತಿಯಲ್ಲಿ ವಿಶ್ವಾಸ ಕೊಡಲಿಕ್ಕಾಗೋದಿಲ್ಲ. ಯೇಸು ನಾಮದಲ್ಲಿ ಸೌಖ್ಯ ಸಿಗಲಿ, ಬಿಡುಗಡೆ ಸಿಗಲಿ ಅಂತೆಲ್ಲ ಹೇಳ್ಬೋದು, ಸಿಗ್ಬೋದು. ಆದರೆ ವಿಶ್ವಾಸ ತಗೋ ಅಂತ ಹೇಳ್ಬಿಟ್ಟು ವಿಶ್ವಾಸ ಕೊಡಲಿಕ್ಕಾಗೋದಿಲ್ಲ. ಸೌಖ್ಯ ಕೊಡ್ಬೋದು, ಫೇತನ್ನು ಕೊಡಲಿಕ್ಕಾಗೋದಿಲ್ಲ. ಫೇತ್ ಹ್ಯಾಸ್ ಟು ಬಿ ರಿಸೀವ್ಡ್. You can preach the gospel. When you preach the gospel, faith comes. Faith comes from above. ವಿಶ್ವಾಸ ಬರೋದು ಎಲ್ಲಿಂದ? ಮೇಲಿನಿಂದ, ದೇವರಿಂದ, ವಾಕ್ಯದಿಂದ. ವಾಕ್ಯ ದೇವರು. ಸೊ ನಮಗೇನು ಮಾಡ್ಬೋದು ಕೇಳಿದರೆ, ಬೋಧನೆ ಮಾಡ್ಬೋದು, ಶುಭ ಸಂದೇಶವನ್ನು ಬೋಧಿಸ್ಬೋದು. ಬೋಧಿಸೋರಿಲ್ಲ ಅಂದರೆ ವಿಶ್ವಾಸ ಬರೋದೇ ಇಲ್ಲ. ಸೊ ಬೋಧನೆ ಮುಖಾಂತರ ಏನು ಕೊಡ್ತಾರೆ ದೇವರು ಕೇಳಿದರೆ, ಫೇತನ್ನು ಕೊಡ್ತಾರೆ. ಫೇತ್ ಹ್ಯಾಸ್ ಟು ಬಿ ರಿಸೀವ್ಡ್. Who is important here? Receiver is important. Who is the receiver? Everyone who listens to the message is the receiver. ಯಾರೆಲ್ಲ ಸಂದೇಶವನ್ನು ಆಲಿಸ್ತಾರೋ ಅವರೆಲ್ಲರೂ ಕೂಡ ಅದನ್ನು ರಿಸೀವ್ ಮಾಡುವಂಥವರಾಗಿರ್ತಾರೆ. ಆದರೆ ಎಲ್ಲರೂ ರಿಸೀವ್ ಮಾಡಲ್ಲ, ಆಯಿತಾ? ಎಲ್ಲರೂ ರಿಸೀವ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ, ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಕೇಳಿದರೆ, ಅವರ ಒಳಗಡೆ ಇರ್ತಕ್ಕಂತಹ ಡೆಡ್ ಸ್ಪಿರಿಟ್, ಅವರ ಒಳಗಡೆ ಒಂದು ಆತ್ಮ ಇದೆ. ಆ ಡೆಡ್ ಸ್ಪಿರಿಟ್ನ, ಆ ಸತ್ತ ಆತ್ಮ, ಅದು ಲೋಕದ ಆತ್ಮ ಆಗಿರ್ತದೆ. ಈ ಲೋಕದ ಆತ್ಮ ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ಇರುತ್ತೆ. ಯಾವಾಗ? ಬಿಫೋರ್ ಕ್ರೈಸ್ಟ್. ಹೊಸ ಜನ್ಮ ಪಡೆಯೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರ ಒಳಗಡೆ ಆತ್ಮ ಇಲ್ಲದೆ ಇರೋದಿಲ್ಲ, ಆತ್ಮ ಇರುತ್ತೆ.
ಆದರೆ ಅದು ಯಾವ ಆತ್ಮ ಕೇಳಿದರೆ ಲೋಕದ ಆತ್ಮ, ಸ್ಪಿರಿಟ್ ಆಫ್ ದಿಸ್ ವರ್ಲ್ಡ್, ಸ್ಪಿರಿಟ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಆತ್ಮ ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ಇರುತ್ತೆ. ಅದು ಒಳ್ಳೆ ಮನುಷ್ಯ ಆಗಿರ್ಬೋದು, ಕೆಟ್ಟ ಮನುಷ್ಯ ಇರ್ಬೋದು, ಯಾವುದೇ ಜಾತಿ ಜನಾಂಗ ಇರ್ಬೋದು, ಪ್ರತಿಯೊಬ್ಬರ ಒಳಗಡೆನೂ ಈ ಒಂದು ಆತ್ಮ ಸೇರಿಕೊಂಡಿರುತ್ತೆ. ಇದು ಎಲ್ಲಿಂದ ಈ ಆತ್ಮ ಬಂದಿರುತ್ತೆ ಕೇಳಿದರೆ, ತಾಯಿಯ ಗರ್ಭದಿಂದನೇ ಈ ಆತ್ಮ ಮನುಷ್ಯನ ಒಳಗಡೆ ಇರುತ್ತೆ. ಇದನ್ನು ಯಾರು ತಗೊಂಡು ಬರೋದಲ್ಲ, ಎಲ್ಲೋ ಹೋಗಿ ಕೆಲವ್ರು ಹೇಳ್ತಾರಲ್ಲ, ನೀನು ಅಲ್ಲಿ ಹೋಗಿ ಯಾವುದೋ ಆತ್ಮನ ಮೈ ಮೇಲೆ ಹತ್ತಿಸ್ಕೊಂಡು ಬಂದೆ ಅಂತ. ಆ ರೀತಿ ಮೈ ಮೇಲೆ ಹತ್ತಿಸ್ಕೊಂಡು ಬರೋ ಆತ್ಮ ಅಲ್ಲ, ಇದು ನಿನ್ನ ಒಳಗಡೆ ಇರುವ ಆತ್ಮ, ಲೋಕದ ಆತ್ಮ. ಇದು ಯಾರಲ್ಲಿ ಇರುತ್ತೆ ಕೇಳಿದರೆ, ಈ ಪ್ರಪಂಚದಲ್ಲಿ ಮನುಷ್ಯ ಅಂತ ಹುಟ್ಟಿದ ಪ್ರತಿಯೊಬ್ಬನ ಒಳಗಡೆನೂ ಈ ಡೆಡ್ ಸ್ಪಿರಿಟ್ ಇರುತ್ತೆ, ಈ ಸತ್ತ ಆತ್ಮ ಇರುತ್ತೆ, ಲೋಕದ ಆತ್ಮ. ನಮ್ಮನ್ನು ಈ ಲೋಕದ ಕಡೆಗೆ ಸೆಳೆಯೋದು ಯಾರು? ಲೋಕದ ಈ ಇಷ್ಟ, ಸುಖ, ಭೋಗ, ಇಲ್ಲಿ ನಾವು ಸೆಟ್ಲ್ ಆಗಬೇಕು, ಈ ಆಸೆ ನಮ್ಮಲ್ಲಿ ಕೊಡೋದು ಯಾರು? ಈ ಆತ್ಮ. ಇದನ್ನು ಪೇರೆಂಟ್ಸ್ ಏನು ಕೊಡೋದು ಬೇಕಾಗಿಲ್ಲ. ಪೇರೆಂಟ್ಸ್ ಒಳಗಡೆನೂ ಇರುತ್ತೆ, ಮಕ್ಕಳು ಒಳಗಡೆನೂ ಇರುತ್ತೆ. ಇದು ಪೇರೆಂಟ್ಸ್ ಕೊಡೋದು ಅಲ್ಲ, ಫ್ರೆಂಡ್ಸ್ ಕೊಡೋದು ಅಲ್ಲ, ಸೋಷಿಯಲ್ ಮೀಡಿಯಾ ಕೊಡೋದು ಅಲ್ಲ. ಅದೆಲ್ಲ ಸೈತಾನನ ವಂಚನೆ. ಸೈತಾನ ಹೇಳೋದು ಪೇರೆಂಟ್ಸ್ ಕೊಟ್ಟರು, ಸೋಷಿಯಲ್ ಮೀಡಿಯಾ ಕೊಡ್ತು, ಅವ್ರು ಕೊಟ್ಟರು, ಇವ್ರು ಕೊಟ್ಟರು. ಇದು ಯಾರು ಕೊಟ್ಟಿದ್ದಲ್ಲ, ಇದು ನಿನ್ನ ಒಳಗಡೆನೇ ಜೆನೆಟಿಕಲಿ ಇಟ್ ಈಸ್ ದೇರ್, ಬೈ ಡಿಫಾಲ್ಟ್ ಇಟ್ ಈಸ್ ದೇರ್ ಇನ್ ಯು. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಒಂದು ಡೆಡ್ ಸ್ಪಿರಿಟ್, ಲೋಕದ ಆತ್ಮ, ಲೋಕದವ್ರನ್ನಾಗಿ ನಮ್ಮನ್ನು ಇಲ್ಲಿ ಚೆನ್ನಾಗಿರ್ಬೇಕು. ಇಲ್ಲಿ ಚೆನ್ನಾಗಿರಬೇಕು. ಅದಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು. ಸ್ವಲ್ಪ ಈ ಕ್ರಿಶ್ಚಿಯನ್ಸ್ ಅಥವಾ ದೇವರಲ್ಲಿ ಈ ಭಕ್ತಿಯಲ್ಲೇ ಇರೋರಾದರೆ ಪ್ರಾರ್ಥನೆ ಮಾಡಬೇಕು, ಆಯಿತಾ? ಭಕ್ತಿಯಲ್ಲೇ ಇರೋರಾದರೆ ಹೇಳ್ತಾರೆ ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು? ದೇವರು ನಮ್ಮನ್ನು ಚೆನ್ನಾಗಿಡ್ತಾರೆ. ನೋಡಿ, ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಡೈಲಿ, ದೇವರು ಅವ್ರನ್ನ ಚೆನ್ನಾಗಿಟ್ಟಿದ್ದಾರೆ. ಸೊ ಎಲ್ಲಿ ಚೆನ್ನಾಗಿಟ್ಟಿದ್ದಾರೆ? ಈ ಲೋಕದಲ್ಲಿ. ಚೆನ್ನಾಗಿಡೋದಂದ್ರೆ ಯಾವ ಥರ? ಕಾಯಿಲೆ ಇಲ್ಲ, ಕಷ್ಟ ಇಲ್ಲ, ರೋಗ ಇಲ್ಲ, ಸಂಕಟ ಇಲ್ಲ, ಸಮಸ್ಯೆ ಇಲ್ಲ, ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ, ಚೆನ್ನಾಗಿಟ್ಟಿದ್ದಾರೆ. ಅದು ಚೆನ್ನಾಗಿಡೋದು ಅಂದರೆ, ನಿನ್ನ ಒಳಗಡೆ ಸತ್ತ ಆತ್ಮ ಇದ್ದಾಗ ನಿನಗೆ ಅದೇ ಚೆನ್ನಾಗಿ ಅನಿಸೋದು. ಅದಲ್ಲ ನಿಜವಾಗ್ಲೂ ಚೆನ್ನಾಗಿರೋದು ಅಂದರೆ. ನಿಜವಾಗ್ಲೂ ಚೆನ್ನಾಗಿರೋದು ಅಂದರೆ ಏನು? ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಆ ಮನುಷ್ಯನ ನೋಡಿದಾಗ ದೇವರು ಹೇಳಿದರು ಚೆನ್ನಾಗಿದೆ, ಇಟ್ಸ್ ಗುಡ್ ಅಂತ ಹೇಳಿದರು. ಇಟ್ ಲುಕ್ಸ್ ಗುಡ್. ದೇವರು ಸೃಷ್ಟಿ ಮಾಡಿದ ಎಲ್ಲವನ್ನು ಚೆನ್ನಾಗಿದೆ ಅಂತ ಹೇಳಿದರು. ಮನುಷ್ಯನ ಸೃಷ್ಟಿ ಮಾಡಿದ ಮೇಲೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾದರೆ ಚೆನ್ನಾಗಿದೆ ಅಂತ ಹೇಳುವಾಗ ಅದರ ಅರ್ಥ ಏನು? ದೇವರ ದೃಷ್ಟಿನಲ್ಲಿ, ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ಚೆನ್ನಾಗಿದೆ ಅಂತ ದೇವರು ಹೇಳಿದ್ರಲ್ಲ ಮನುಷ್ಯನ ನೋಡಿ. ಏನು ಚೆನ್ನಾಗಿದ್ದು? ಮನುಷ್ಯನ ದೇಹನ ಅಥವಾ ಮನುಷ್ಯನ ಹೈಟು ವೆಯ್ಟು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರಾ? ಇಲ್ಲ. ಏನು ಚೆನ್ನಾಗಿತ್ತು ಕೇಳಿದರೆ, ದೇವರು ಸೃಷ್ಟಿ ಮಾಡಿದ ಮನುಷ್ಯನ ಒಳಗೆ ಇದ್ದಂತಹ ದೇವರ ಸಾನ್ನಿಧ್ಯ, ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಹ್ಯೂಮನ್. ಅದನ್ನು ದೇವರು ನೋಡಿದರು. God saw God's image in Adam. So God said, it's good. I can see myself in this person. ನನ್ನನ್ನೇ ಇವನಲ್ಲಿ ನೋಡ್ಲಿಕ್ಕೆ ಆಗ್ತಾ ಇದೆ, ಇವಳಲ್ಲಿ ನೋಡ್ಲಿಕ್ಕೆ ಆಗ್ತಾ ಇದೆ. ಆದ ಮತ್ತು ಅವಳನ್ನ ನೋಡಿದಾಗ ದೇವ್ರು ಚೆನ್ನಾಗಿದೆ ಅಂದರು. ದೇವ್ರಿಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಯಾಕೆ ಅಂದರೆ ಅಲ್ಲಿ ದೇವರನ್ನ ನೋಡ್ಲಿಕ್ಕೆ ಆಗ್ತಾ ಇದೆ, ಅಥವಾ ದೇವರಿಗೆ ತನ್ನ ಮಗಳನ್ನ ನೋಡ್ಲಿಕ್ಕೆ ಆಗ್ತಾ ಇದೆ. ಚೆನ್ನಾಗಿದೆ. ದ್ಯಾಟ್ ಈಸ್ ಅ ಬ್ಯೂಟಿ. ಆದರೆ ಯಾವಾಗ ಆದಮ್ ಮತ್ತು ಹವ್ವಳು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಪಾಪ ಮಾಡಿದ್ರೋ, ಅವರು ಒಳಗಡೆ ಇದ್ದಂತಹ ಆ ದೇವರ ಸಾನ್ನಿಧ್ಯ, ದೇವರ ತೇಜಸ್ಸು, ದೇವರ ರೂಪ ಹಾಳಾಗೋಯ್ತು, ಕುರೂಪಿಗಳಾದರು. ಅವರ ಒಳಗಡೆ ಒಂದು ಡೆಡ್ ಸ್ಪಿರಿಟ್ ಉಂಟಾಯಿತು. ಅವರ ಸ್ಪಿರಿಟ್ ಸತ್ತೋಯ್ತು, ಅವರ ಆತ್ಮ ಸತ್ತೋಯ್ತು. ಅದು ಲೋಕಮಯವಾಯಿತು. ಅಲ್ಲಿಂದ ಆ ಬ್ಯೂಟಿ ಹಾಳಾಯಿತು. ಅಲ್ಲಿಂದ ಚೆನ್ನಾಗಿಲ್ಲ. ಅದಕ್ಕೆ ನಾವು ಅಲ್ಲಿಂದ ಶುರು ಮಾಡಿದ್ವಿ. ಏನಂತ? ಚೆನ್ನಾಗಾಗಬೇಕು, ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ಚೆನ್ನಾಗಿ ಡ್ರೆಸ್ ಮಾಡಬೇಕು. ಯಾಕೆ ಚೆನ್ನಾಗಿ ಡ್ರೆಸ್ ಮಾಡಬೇಕು? ನೀನು ಚೆನ್ನಾಗಿಲ್ಲ. ಅದಕ್ಕೆ ನೀನು ಯಾಕೆ ಚೆನ್ನಾಗಾಗಬೇಕು ಅಂತ ಆಸೆ? ಚೆನ್ನಾಗಾಗಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ? ಎಲ್ರಿಗೂ ಆಸೆ ಇದೆ. ಯಾಕೆ? ನೀನು ಚೆನ್ನಾಗಿಲ್ಲ. ಅದಕ್ಕೆ ಯಾವ ಥರ ಚೆನ್ನಾಗಾಗಬೇಕು? ಅವ್ರ ಥರ ಚೆನ್ನಾಗಾಗಬೇಕು, ಅವಳ ಥರ ಚೆನ್ನಾಗಾಗಬೇಕು, ಅವನ ಥರ ಚೆನ್ನಾಗಾಗಬೇಕು ಅಲ್ವಾ? ನೋಡಿ, ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಾಗ್ಲಿಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ? ಎಷ್ಟು ಡೈಟಿಂಗ್ ಮಾಡ್ತೀವಿ, ಎಷ್ಟು ಎಕ್ಸಸೈಸ್ ಮಾಡ್ತೀವಿ. ನೀವು ಬೆಳಕು ಹರಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಹೋಗಿ ಜಿಮ್ಮಲ್ಲಿ ನೋಡಿ, ಎಲ್ಲರೂ ಏನೇನೋ ಮಾಡ್ತಾ ಇರ್ತಾರೆ. ಏನಾಗಲಿಕ್ಕೆ?
ಚೆನ್ನಾಗಾಗಲಿಕ್ಕೆ ಫಿಸಿಕಲಿ ಮೆಂಟಲಿ ಚೆನ್ನಾಗಾಗಿ. ಏನು ಕೆಲವರು ಯೋಗ ಮಾಡಿ ಹೂ ಅಂತ ಇರ್ತಾರೆ, ನಗ್ತಾರೆ, ಕುಣಿತಾರೆ, ಕೂಗ್ತಾರೆ, ಚಪ್ಪಾಳೆ ತಡ್ತಾರೆ, ಏನೇನೋ ಮಾಡ್ತಾರೆ. ಸೊ ಇನ್ನು ಚೆನ್ನಾಗಾಗ್ಲಿಕ್ಕೆ ಕೆಲವರು ಧ್ಯಾನ ಕೇಂದ್ರದಲ್ಲಿ ಮೂಟೆ ಹೊತ್ಕೊಂಡು ಹೋಗಿ ಕೂತ್ಕೊಳ್ತಾರೆ, ಬಟ್ಟೆ ಹೊತ್ಕೊಂಡು ಹೋಗಿ 4-5 ದಿನ ಕೂತ್ಕೊಂಡು ಏನಾಗಲಿಕ್ಕೆ, ಚೆನ್ನಾಗಾಗಲಿಕ್ಕೆ. ಆಸ್ಪತ್ರೆಗೆ ಸೇರಿಸ್ತಾರೆ ಕಾಯಿಲೆ ಬಂದರೆ. ಯಾವಾಗ ಚೆನ್ನಾಗಾದ್ರೆ ಸಾಕು ಬ್ರದರ್, ಪ್ರಾರ್ಥನೆ ಮಾಡಿ ನನ್ನ ಗಂಡ ಚೆನ್ನಾಗಿ ಆಗೋರ್ಗೆ ಬಂದರೆ ಸಾಕು, ನನ್ನ ಹೆಂಡತಿ ಚೆನ್ನಾಗಿ ಆಗೋರ್ಗೆ ಬಂದರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಾದ್ರೆ ಸಾಕು. ಎಲ್ರಿಗೂ ಆಸೆ ಏನು, ಚೆನ್ನಾಗಾಗಬೇಕು. ಅವ್ರು ಇಂಡೈರೆಕ್ಟಾಗಿ ಅವ್ರು ಹೇಳ್ತಾರೆ ಈಗ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತು, ಆದರೆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಈಗ ಏನಾಗಬೇಕೀಗ, ಚೆನ್ನಾಗಾಗಬೇಕು. ದೇವ್ರ ಆಸೆನೂ ನಾವು ಚೆನ್ನಾಗಾಗಬೇಕು ಅಂತಲೇ. ಆದರೆ ದೇವರು ನಮಗೆ ಚೆನ್ನಾಗಿ ಮಾಡೋದು ಆ ರೀತಿ ಅಲ್ಲ, ನೀವು ಅಂದ್ಕೊಂಡು ರೀತಿನಲ್ಲಿ ಚೆನ್ನಾಗಿ ಮಾಡೋದಲ್ಲ ದೇವ್ರ ಕೆಲಸ. ದೇವರು ಮೊದಲು ಮನುಷ್ಯನ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಹೇಗೆ ಮೂಗಿನಲ್ಲಿ ಜೀವ ಶ್ವಾಸ, ಅವ್ರ ಶ್ವಾಸವನ್ನು ಊದಿ ಅವರ ಆತ್ಮನನ್ನು ಕೊಟ್ಟು ಮನುಷ್ಯನನ್ನು ಹೇಗೆ ಚೆನ್ನಾಗಿದೆ ಅಂತ ಮಾಡಿದರೋ ಆ ರೀತಿ ಚೆನ್ನಾಗಿ ಕಾಣಬೇಕು ಅಂತ ದೇವರು ಆಸೆ ಪಡ್ತಾರೆ. ನಮ್ಮನ್ನು ಚೆನ್ನಾಗಿ ಕಾಣಬೇಕು, ದೇವರು ನೋಡುವಾಗ ನಾವು ಚೆನ್ನಾಗಿ ಕಾಣಬೇಕು ಅಂತಲೇ ದೇವರು ಯೇಸು ಕ್ರಿಸ್ತನ ಪುನರುತ್ಥಾನಗೊಳಿಸಿದ್ದು. ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸುವುದರ ಮುಖಾಂತರ ಆ ಹೊಸ ಜನ್ಮ ನಮಗೆ ಸಿಗೋ ಹಾಗೆ ಮಾಡಿದರು. ಈಗ ಹೊಸ ಜನ್ಮ ನಮ್ಮೊಳಗಡೆ ನಾವು ಪಡ್ಕೋಬೇಕು ಅಂದರೆ, ಈಗ ಮನುಷ್ಯ ತಪ್ಪು ಮಾಡಿಬಿಟ್ಟ. ಪ್ರಾರಂಭದಲ್ಲಿ ಮನುಷ್ಯ ತಪ್ಪು ಮಾಡಲಿಕ್ಕೆ ಕಾರಣ ಏನು ಕೇಳಿದರೆ, ಅವನಿಗೆ ದೇವರು ಫ್ರೀಡಮ್ ಕೊಟ್ಟಿದ್ದರು, ಅವನಿಗೆ ದೇವರು ಇಚ್ಛೆ ಅನ್ನೋದು ಕೊಟ್ಟಿದ್ದರು, ಫ್ರೀ ವಿಲ್ ಅನ್ನೋದು ಕೊಟ್ಟಿದ್ದರು. ಅವನು ದೇವರು ಕೊಟ್ಟಂಥ ಆ ಫ್ರೀಡಮ್ ಅಥವಾ ಫ್ರೀ ವಿಲ್ ಅದನ್ನು ಉಪಯೋಗಿಸಿನೇ ಅವನು ಹಾಳಾಗೋಗಿದ್ದು. ಈಗ ದೇವರು ಅದನ್ನು ಟಚ್ ಮಾಡಿಲ್ಲ. ದೇವರು ಮನುಷ್ಯನಿಗೆ ಮತ್ತೆ ಚಾನ್ಸ್ ಕೊಟ್ಟರು. ನಿನಗೆ ಯಾವ ಒಂದು ಸ್ವಾತಂತ್ರ್ಯವನ್ನು ನಾನು ಕೊಟ್ಟು ಆ ಸ್ವಾತಂತ್ರ್ಯವನ್ನು ನೀನು ದುರುಪಯೋಗ ಮಾಡಿಕೊಂಡು ಕೆಟ್ಟೋದೆಯೋ, ಈಗ ನಿನಗೆ ಮತ್ತೆ ಅದೇ ಸ್ವಾತಂತ್ರ್ಯ ಇದೆ ಸರಿ ಆಗಲಿಕ್ಕೆ ಈಗ ಸ್ವಾತಂತ್ರ್ಯ ಇದೆ, ಚೆನ್ನಾಗಾಗ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಬೈಬಲ್ ಹೇಳುತ್ತೆ ಇಸ್ರಾಯೇಲ್ ಜನಕ್ಕೂ ಸ್ವಾತಂತ್ರ್ಯ ಕೊಟ್ಟರು ದೇವರು ಚೆನ್ನಾಗಾಗಲಿಕ್ಕೆ. ಆದರೆ ಈ ಶುಭ ಸಂದೇಶ ಇದೆ ಅಲ್ವಾ, ಶುಭ ಸಂದೇಶವನ್ನು ಆಕ್ಸೆಪ್ಟ್ ಮಾಡಲಿಕ್ಕೂ ರಿಜೆಕ್ಟ್ ಮಾಡಲಿಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ. ಯು ಕ್ಯಾನ್ ಆಕ್ಸೆಪ್ಟ್ ಆರ್ ಯು ಕ್ಯಾನ್ ರಿಜೆಕ್ಟ್ ದಿಸ್ ಗಾಸ್ಪೆಲ್. ಆದರೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ನಿಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಯಾವತ್ತೂ ನಿಮಗೆ ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಅದರಿಂದನೇ ಈ ಸ್ಪಿರಿಟ್ ಅನ್ನೋದು ಒಳಗೆ ಬಂದು ಸೇರಿಕೊಂಡಿದ್ದು ಮೈಂಡಲ್ಲ. ಮೈಂಡ್ ಈಸ್ ಆಲ್ವೇಸ್ ಫ್ರೀ, ನೆನ್ಪಿಟ್ಕೊಳ್ಳಿ. ಯುವರ್ ಮೈಂಡ್ ಈಸ್ ಆಲ್ವೇಸ್ ಫ್ರೀ. ಇದ್ರ ಮುಖಾಂತರ ನೀವೇನು ತಗೊಳ್ತಿರೋದು ತುಂಬ ಇಂಪಾರ್ಟೆಂಟ್. ಒಂದೇ ಸರಿ ಆತ್ಮದೊಳಗಡೆ ಯಾರಿಗೂ ಏನು ತಗೊಳ್ಳೋಕ್ಕಾಗಲ್ಲ. ನೀವೇನೇ ತಗೋಬೇಕಂದ್ರೂ ಎಲ್ಲಿಂದಾನೇ ತಗೋಬೇಕು. ಏದೇನು ತೋಟದಲ್ಲಿ ಅವ್ರು ತಗೊಂಡಿದ್ದು ಇಲ್ಲಿಂದಾನೆ. ಏದೇನು ತೋಟದಲ್ಲಿ ಅವರು ಆತ್ಮಕ್ಕೆ ಮರಣವನ್ನು ತಗೊಂಡಿದ್ದು ಇಲ್ಲಿಂದಾನೆ. ದೇ ರಿಸೀವ್ ಡೆತ್ ಥ್ರೂ ದರ್ ಮೈಂಡ್. ನೌ ಯು ಕ್ಯಾನ್ ರಿಸೀವ್ ಲೈಫ್ ಥ್ರೂ ಯುವರ್ ಮೈಂಡ್. ಯುವರ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದನೇ ನೀವು ಶುಭ ಸಂದೇಶ ಆಲಿಸುವಾಗ ಸೈತಾನ ನಿಮ್ಮ ಮೈಂಡ್ ಡಿಸ್ಟರ್ಬ್ ಮಾಡ್ತಾನಷ್ಟೇ, ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟ್ ಆಗುವ ಹಾಗೆ ಆಲೋಚನೆಗಳನ್ನ ಕೊಡ್ತಾನೆ. ಆದರೆ ಮೈಂಡ್ ಅನ್ನೋದು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ನಿಮಗೆ ಬೇಕಾದರೆ ನಿಮಗೆ ಕಂಟ್ರೋಲ್ ಮಾಡ್ಬೋದು, ಇಲ್ಲಾಂದರೆ ಅದಕ್ಕಿಷ್ಟ ಬಂದಾಗೆ ಬಿಡ್ಬೋದು. ಬಿಟ್ಟರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಈ ಬಿಡಲಿಕ್ಕೆ ಪ್ರೇರಣೆ ಯಾರು ಕೊಡ್ತಾರೆ ಗೊತ್ತಾ? ಒಳಗಡೆ ಇರ್ತಕ್ಕಂಥ ಡೆಡ್ ಸ್ಪಿರಿಟ್, ಲೋಕದ ಆತ್ಮ ಸಿಗ್ನಲ್ ಕೊಡ್ತಾ ಇರುತ್ತೆ, ಹೊರಗಡೆಯಿಂದ ಇನ್ನೊಂದು ಸಿಗ್ನಲ್ ಬರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಕೆಲವು ಟೈಮ್ ನಾವು ಅಂದ್ಕೊಳ್ತೀವಿ ದೇವರ ವಾಕ್ಯಕ್ಕೆ ತುಂಬ ಶಕ್ತಿ ಇದೆ, 100% ಶಕ್ತಿ ಇದೆ, ಇದು ಮನುಷ್ಯನ ಜೀವನನ ಬದಲಾಯಿಸುತ್ತೆ, 100% ಬದಲಾಯಿಸುತ್ತೆ, ಪ್ರೊವೈಡೆಡ್ ಯು ಬಿಲೀವ್ ಇಟ್. ನೀನು ನಂಬಿಕೆ ಇಟ್ಟರೆ ಮಾತ್ರನೇ. ಈ ನಂಬಿಕೆ ಇಡೋದು ಬಿಡೋದು ನಿನಗೆ ಬಿಟ್ಟಿದ್ದು, ನಂಬಿಕೆ ಕೊಡೋದು ದೇವರಿಗೆ ಬಿಟ್ಟಿದ್ದು. ನಂಬಿಕೆ ಹೇಗೆ ಕೊಡ್ತಾರೆ ದೇವರು? ಶುಭ ಸಂದೇಶವನ್ನು ಆಲಿಸುವಾಗ ನಿನ್ನ ಒಳಗಡೆ ಈ ಸಿಗ್ನಲ್ ಹೀಗೆ ಹೊಡಿತಾ ಇರುತ್ತೆ, ರೆಡಾರ್ ಥರ ಹೀಗೆ ಸಿಗ್ನಲ್ ಹೀಗೆ ಬೀಳ್ತಾ ಇರುತ್ತೆ. ಏನು ಸಿಗ್ನಲ್ ಗೊತ್ತಾ? ಫೇತ್, ಫೇತ್, ಬಿಲೀವ್, 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 ರಿಸೀವ್ ದ ಫೇತ್ ಅಂತ ಗಾಸ್ಪಲ್ ಮುಖಾಂತರ ದೇವರು ಮಾತಾಡ್ತಾ ಇರ್ತಾರೆ. ಆದರೆ ನಮ್ಮ ಮೈಂಡ್ ಏನು ಮಾಡುತ್ತೆ ಗೊತ್ತಾ? ಅವರ್ ನ್ಯಾಚುರಲ್ ಮೈಂಡ್ ಇಟ್ ಆಲ್ವೇಸ್ ರಿಜೆಕ್ಟ್ಸ್. ಬಿಡು,
ನಾಳೆ ನೋಡೋಣ, ಇನ್ನೂ ಟೈಮ್ ಇದೆ. ಒಳಗಡೆ ಇರೋ ಡೆಡ್ ಸ್ಪಿರಿಟ್ ಏನು ಹೇಳುತ್ತೆ ಗೊತ್ತಾ? ನಿನಗೇನು ಅರ್ಥ ಆಗ್ತಾ ಇಲ್ಲ, ನಿನಗೇನೋ ಅರ್ಥ ಆಗಲ್ಲ, ಇದು ನಿನಗೆ ಅರ್ಥ ಆಗಲ್ಲ, ಇದು ಏನೋ ಹೇಳ್ತಾ ಇದ್ದಾರೆ, ನಿನಗೆ ಅರ್ಥ ಆಗಲ್ಲ, ನಿದ್ದೆ ಮಾಡು, ನಿನಗೆ ಸುಸ್ತಾಗಿದೆ, ನಿನಗೆ ಟಯರ್ಡ್ ಆಗಿದೆ, ಯು ಸ್ಲೀಪ್, ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಇದೆಲ್ಲ ಒಳಗಡೆ ಇರೋ ಆತ್ಮ ಹೇಳೋದು. ಇದು ಈ ಮೈಂಡ್ ಹೇಳುತ್ತೆ, ಮೈಂಡ್ ಕೇಳುತ್ತೆ, ಮೈಂಡ್ ಇದು ಅಗ್ರಿ ಆದರೆ ಬಾಡಿ ಓಕೆ. ಎಲ್ಲ ಇಲ್ಲೇ ಇದೆ, ನಿಮ್ಮ ಒಳಗಡೆನೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಾಕ್ಯಗಳನ್ನ ನಾವು ನೋಡಿ ಮುಂದಕ್ಕೆ ಹೋಗೋಣ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 17ರಲ್ಲಿ ನಾವು ಓದ್ತೀವಿ. ರೋಮನ್ಸ್ 10:17. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಬರುತ್ತೆ? ವಿಶ್ವಾಸ ಬರುತ್ತೆ ಅಲ್ವಾ? ರೋಮನ್ಸ್ ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಮೂಡುತ್ತೆ? ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಸೊ ಫೇತ್ ಕಮ್ಸ್ ಫ್ರಮ್ ವಾಟ್ ಈಸ್ ಹರ್ಡ್ ಆರ್ ಥ್ರೂ ದ ಮೆಸೇಜ್. And what is heard comes through the word of Christ. 18ನೇ ವಾಕ್ಯ ಹೇಳುತ್ತೆ, ಬಟ್ ಐ ಆಸ್ಕ್, ಹ್ಯಾವ್ ದೇ ನಾಟ್ ಹರ್ಡ್? ಈಗ ನನ್ನದೊಂದು ಪ್ರಶ್ನೆ. ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ? ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ? ನಿಶ್ಚಯವಾಗಿ ಇತ್ತು. ಏನು ಹೇಳ್ತಾ ಇದ್ದಾರೆ? ನಿಶ್ಚಯವಾಗಿಯೂ ಇತ್ತು. ಇಂಡೀಡ್ ದೇ ಹ್ಯಾವ್. ಯಾಕೆ ಈ ಪ್ರಶ್ನೆ ಬಂದು ಕೇಳಿದರೆ, ಯೇಸು ಕ್ರಿಸ್ತರು ಮನುಷ್ಯನಾಗಿ ಜನಿಸಿದ್ದು ಇಸ್ರಾಯೇಲ್ ವಂಶದಲ್ಲಿ. ಓಕೆ, ಇಸ್ರಾಯೇಲ್ ವಂಶದಲ್ಲಿ ದೇವರ ಪುತ್ರ ಮನುಷ್ಯ ಕುಮಾರನಾಗಿ ಜನಿಸಿ ಅವರು ಸ್ವರ್ಗ ರಾಜ್ಯದ ಸಂದೇಶವನ್ನು ಬೋಧಿಸಿದರು, ಶುಭ ಸಂದೇಶವನ್ನು ಬೋಧನೆ ಮಾಡಿದರು. ಆದರೆ ಇಸ್ರಾಯೇಲ್ ಜನ, ದೇವರು ಆರಿಸಿಕೊಂಡಿದ್ದಂಥ ದೇವರ ಸ್ವಂತ ಜನ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಲಿಲ್ಲ. 17ನೇ ವಾಕ್ಯ ಹೇಳುತ್ತೆ, ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಬರುತ್ತೆ? ಈಗ ನೀವೆಲ್ಲ ಏನು ಆಲಿಸ್ತಾ ಇದ್ದೀರಾ? ಹಾಗಾದರೆ ಶುಭ ಸಂದೇಶ ಆಲಿಸುವುದರಿಂದ ವಿಶ್ವಾಸ ಬರೋದು 100% ಆದರೆ ನಿಮ್ಮೆಲ್ಲರಲ್ಲೂ ಬರಬೇಕು. ಕರೆಕ್ಟಾ? ಕರೆಕ್ಟ್ ಅಲ್ಲ. ಅದು ಕರೆಕ್ಟ್ ಅಲ್ಲ. ಅದು ಜಾದು ಮಾಡ್ದಂಗೆ ಆಗುತ್ತೆ. ಇದು ಜಾದು ಅಲ್ಲ. ರಕ್ಷಣೆ ಅನ್ನೋದೊಂದು ಜಾದು ಅಲ್ಲ. ರಕ್ಷಣೆ ಅನ್ನೋದು ವಿಶ್ವಾಸದ ಒಂದು ರಿಸಲ್ಟ್. ಸಾಲ್ವೇಷನ್ ಈಸ್ ದ ರಿಸಲ್ಟ್ ಆಫ್ ಯುವರ್ ಫೇತ್ ಇನ್ ಕ್ರೈಸ್ಟ್ ಜೀಸಸ್. ಇಟ್ಸ್ ನಾಟ್ ಎ ಜಾದು, ಇಟ್ಸ್ ನಾಟ್ ಎ ಮ್ಯಾಜಿಕ್. ಇಟ್ ವಿಲ್ ನಾಟ್ ಹ್ಯಾಪನ್ ಆಟೋಮೆಟಿಕಲಿ. But that salvation is free gift of God, the grace of God. It is not by merit or by your work. ನಿನ್ನ ಒಂದು ಪ್ರಯತ್ನದ ಫಲ ಅಲ್ಲ, ನೀನು ಏನೋ ಪುಣ್ಯ ಕಾರ್ಯ ಮಾಡಿದ್ರಿಂದ ನಿನಗೆ ಸಿಗುವಂಥದ್ದಲ್ಲ. ಬಟ್ ಇಟ್ ಈಸ್ ದ ರಿಸಲ್ಟ್ ಆಫ್ ಯುವರ್ ಫೇತ್. ದಟ್ ಎಂಟೈರ್ ಪ್ರಾಡಕ್ಟ್, ಓಕೆ, ಅದು ಪ್ರೊಡಕ್ಷನ್ ಅಂತ ಹೇಳೋಣ ಬೇಕಾದರೆ. ಅದು ಆ ರಕ್ಷಣೆ ಅಂತಕ್ಕಂಥದ್ದು, ಅದನ್ನು ಆ ಪ್ರೊಡಕ್ಷನ್ ಇದೆಯಲ್ಲ, ಅದು ನಮ್ಮದಲ್ಲ. ಇಟ್ ಈಸ್ ದ ವರ್ಕ್ ಆಫ್ ಕ್ರೈಸ್ಟ್. ಅದು ಕ್ರಿಸ್ತನ ಕಾರ್ಯ. ಓಕೆ, ಯೇಸು ಕ್ರಿಸ್ತರು ಮಾಡಿದಂಥ ಕಾರ್ಯ, ಅಥವಾ ಅದು ದೇವರ ಕಾರ್ಯ. ಇದು ದೇವರು ಮಾಡಿರ್ತಕ್ಕಂಥ ಕಾರ್ಯ, ರಕ್ಷಣೆ. ಆದರೆ ಅದು ನನ್ನಲ್ಲಿ ಅದು ಸ್ವೀಕಾರ ಆಗೋದು ಹೇಗೆ ಹೇಳಿದರೆ, ಬೈ ಮೀನ್ಸ್ ಆಫ್ ಫೇತ್, ವಿಶ್ವಾಸದ ಮುಖಾಂತರ ಅದು ನನ್ನೊಳಗಡೆ ಬರುತ್ತೆ. ಆ ಹೊಸ ಜೀವ, ಅದ್ರಲ್ಲಿ ಫಸ್ಟ್ ಬರೋದು ಆ ಹೊಸ ಜೀವ, ನ್ಯೂ ಲೈಫ್ ನಮ್ಮೊಳಗಡೆ ಬರುತ್ತೆ. ಈ ನ್ಯೂ ಲೈಫ್ ಬರಬೇಕಾದ್ರೆ ಫೇತ್ ಬೇಕು. ನೆನ್ಪಿಟ್ಕೊಳ್ಳಿ, ವಿತೌಟ್ ಫೇತ್ no one can receive new life and a living hope. ವಿಶ್ವಾಸ ಇಲ್ಲದೆ ಯಾರ ಒಳಗಡೆನೋ ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟ ಹೊಸ ಜೀವ, ಯೇಸು ಹೇಳ್ತಾರಲ್ಲ, ಐ ಹ್ಯಾವ್ ಕಮ್ ಟು ಗಿವ್ ಯು ದ ಲೈಫ್, ನಾನು ಬಂದಿದ್ದು ಜೀವ ಕೊಡಲಿಕ್ಕೆ. ಓಕೆ, ಆ ಜೀವ ಒಬ್ಬನ ಒಳಗಡೆ ಸುಮ್ಮನೆ ಬರೋದಿಲ್ಲ. ನೀವೆಲ್ಲೋ ಧ್ಯಾನ ಕೂಟಕ್ಕೆ ಹೋಗಿ ಕುತ್ಕೊಂಡು ಬಂದ ತಕ್ಷಣ ಸಿಗೋದಿಲ್ಲ, ಚರ್ಚಿಗೆ ಹೋಗಿ ಬಂದ ತಕ್ಷಣ ಸಿಗುವಂಥದ್ದಲ್ಲ.
ಬೈಬಲ್ ಓದುವಾಗ ಸಿಗುವಂಥದ್ದಲ್ಲ. ವೆನ್ ಯು ಬಿಲೀವ್, ನೀನು ವಿಶ್ವಾಸ ಇಡುವಾಗ ಸಿಗುವಂಥದ್ದು. ಅದಕ್ಕೇ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 19 ಪ್ರೇಷಿತರ ಕಾರ್ಯಕಲಾಪ 19ನೇ ಅಧ್ಯಾಯದಲ್ಲಿ ಪೌಲರು ಅಲ್ಲಿದ್ದಂತಹ ಶಿಷ್ಯರಿಗೆ, ಯೇಸು ಕ್ರಿಸ್ತರ ಶಿಷ್ಯರಲ್ಲ, ಅಲ್ಲಿದ್ದಂಥ ಯೇಸುವಿನ ಅನುಯಾಯಿಗಳು, ಯೇಸುವಿನ ಹಿಂಬಾಲಕರು, ನಾವು ಹೇಳೋದು ಕ್ರಿಶ್ಚಿಯನ್ಸ್ ಆಗಿ ಆದವರು ಕೆಲವರು ಇದ್ದಾರೆ. ಅವ್ರಿಗೆ ಹೇಳ್ತಾರೆ, ನೀವು ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮರನ್ನು ಪಡ್ಕೊಂಡ್ರಾ? ಡಿಡ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್ ವೆನ್ ಯು ಬಿಲೀವ್? ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮವ್ರನ್ನ ಪಡ್ಕೊಂಡ್ರ ಅಂತ ಕೇಳ್ತಾರೆ. ಅವ್ರೇನು ಉತ್ತರ ಕೊಡ್ತಾರೆ ಗೊತ್ತಾ? ನಾವು ಪವಿತ್ರಾತ್ಮ ಅವ್ರ ಬಗ್ಗೆ ಕೇಳಲೇ ಇಲ್ಲ. ಇವತ್ತು ಬಿಡಿ, ನೀವೆಲ್ಲರೂ ಕೇಳಿದ್ದೀರಿ, ಹಾಡ್ತೀರಿ, ಸ್ತುತಿಸ್ತೀರಿ, ಆದರೂ ನಿಮ್ಗೊಂದು ಪ್ರಶ್ನೆ, ನೀವು ಪವಿತ್ರಾತ್ಮ ಅವ್ರನ್ನೇ ಪಡ್ಕೊಂಡಿದ್ದೀರಾ? ಡಿಡ್ ಯು ರಿಸೀವ್ ದ ಟ್ರೂ ಹೋಲಿ ಸ್ಪಿರಿಟ್ ಆರ್ ಸಮ್ ಅದರ್ ಸ್ಪಿರಿಟ್? ನೀವು ಪಡ್ಕೊಂಡಿರೋದು ಏನು ಸ್ಪಿರಿಟ್ ಗೊತ್ತಾ? ಹಾಡುವ ಸ್ಪಿರಿಟ್, ಕುಣಿಯುವ ಸ್ಪಿರಿಟ್, ಡ್ಯಾನ್ಸ್ ಮಾಡೋ ಸ್ಪಿರಿಟ್, ಶಲಬಲ ಹೇಳುವ ಸ್ಪಿರಿಟ್, ಇನ್ನೇನೋ ಮಾಡುವ ಸ್ಪಿರಿಟ್ ಪಡ್ಕೊಂಡಿದ್ದೀರಿ. ನಗುವ ಸ್ಪಿರಿಟ್, ಗೋಡೆ ಹತ್ತುವ ಸ್ಪಿರಿಟ್, ಕೈ ತಟ್ಟುವ ಸ್ಪಿರಿಟ್, ಕೈ ಶೇಕ್ ಮಾಡೋ ಸ್ಪಿರಿಟ್, ಇದೆಲ್ಲ ಪಡ್ಕೊಂಡಿರ್ಬೋದು. ಮೈ ಕ್ವಶನ್, ಡಿಡ್ ಯು ರಿಸೀವ್ ದ ಟ್ರೂ ಹೋಲಿ ಸ್ಪಿರಿಟ್? ಈಗ ಕೆಲವರಿಗೆ ಡೌಟ್ ಬರ್ತಾ ಇದೆ. ಕೈ ತಟ್ತಾ ಇದ್ದೀವಿ, ಭಯಂಕರವಾಗಿ ತಟ್ತಾ ಇದ್ದೀವಿ. ಮೊದಲು ತಟ್ತಾ ಇರಲಿಲ್ಲ, ಈಗ ತಟ್ತಾ ಇದ್ದೀವಿ. ಮೊದಲು ಕೂಗ್ತಾ ಇರಲಿಲ್ಲ, ಈಗ ಕೂಗ್ತಾ ಇದ್ದೀವಿ. ಮೊದಲು ಹಲ್ಲೆಲುಯ್ಯ ಹೇಳ್ತಾ ಇರಲಿಲ್ಲ, ಈಗ ಭಯಂಕರವಾಗಿ ಹಲ್ಲೆಲುಯ್ಯ ನಿಲ್ಸೋಕ್ಕಾಗ್ತಾ ಇಲ್ಲ ಕೆಲವ್ರದ್ದು, ಅಲ್ವಾ? ಹಾಂ, ಡಿಡ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್? ನೀವು ವಿಶ್ವಾಸ ಇಟ್ಟಾಗ, ನೀವು ವಿಶ್ವಾಸಿಗಳಲ್ವಾ? ಆಲ್ ಆಫ್ ಯುವರ್ ಬಿಲೀವರ್ಸ್, ರೈಟ್? ವಿಶ್ವಾಸಿಗಳು. ನೀವು ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮನ ಪಡ್ಕೊಂಡ್ರಾ? ಹಾಗಾದರೆ ವಿಶ್ವಾಸ ಇಟ್ಟ ಮೇಲೆ ಪವಿತ್ರಾತ್ಮನ ಪಡ್ಕೋಬೇಕು. ಇಲ್ಲದೇ ಇದ್ದರೆ ಅದು ವಿಶ್ವಾಸ ಅಲ್ಲ, ಅದು ಡಮ್ಮಿ ಫೈತ್, ಅದು ಡೂಪ್ಲಿಕೇಟ್ ಫೈತ್, ಕೌಂಟರ್ ಫೈತ್, ವಿಶ್ವಾಸದ ಥರ. ಹಾಗಾದರೆ ಒಬ್ಬ ಮನುಷ್ಯ ವಿಶ್ವಾಸ ಇಟ್ಟಿದ್ದಾನಂದರೆ, ನಾನು ಹೇಳ್ತಾ ಇರೋದು ಈ ಶುಭ ಸಂದೇಶ ಆಲಿಸಿ ಬರುವ ವಿಶ್ವಾಸ, ಆಯಿತಾ? ಎಲ್ಲೋ ಹೋಗಿ ಅದ್ಭುತ ಕಂಡು ನಾನು ಯೇಸು ನಂಬ್ತೀನಿ ಅಂತ ಯೇಸುವಿನ ಹಿಂದೆ ಬರುವ ವಿಶ್ವಾಸ ಅಲ್ಲ, ಯೇಸುವನ್ನು ಹೊಂದಿಕೊಳ್ಳುವ ವಿಶ್ವಾಸ. ಇಟ್ಸ್ ನಾಟ್ ದ ಫೇತ್ ದಟ್ ಗೋಯಿಂಗ್ ಬಿಹೈಂಡ್ ಜೀಸಸ್ ಫಾರ್ ದ ಡೈಲಿ ಬ್ರೆಡ್, ನೋ. ಬಟ್ ದಿಸ್ ಫೇತ್ through which you can receive Jesus as a bread of life into your life. That faith leads you to the salvation. ಯೇಸು ಕ್ರಿಸ್ತರು ರೊಟ್ಟಿ ಕೊಡ್ತಾರೆ, ಮೀನು ಕೊಡ್ತಾರೆ ಅಂತ ಯೇಸು ಕ್ರಿಸ್ತನ ಹಿಂದೆ ಬರುವಂಥ ವಿಶ್ವಾಸ ಅಲ್ಲ. ಅದು ಎಲ್ರಿಗೂ ಇದೆ, ಅದು ಡೆಡ್ ಸ್ಪಿರಿಟ್ ಇರುವ ಎಲ್ರಿಗೂ ಇರುತ್ತೆ. ದ್ಯಾಟ್ ಫೇತ್ ವಿಲ್ ನಾಟ್ ಟೇಕ್ ಯು ಟು ಹೆವನ್. ಆ ವಿಶ್ವಾಸ ನಿಮ್ಮನ್ನು ಯಾವತ್ತೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ರಿಟ್ರೀಟ್ ಸೆಂಟರ್ ತನಕ, ಕರಿಸ್ಮ್ಯಾಟಿಕ್ ಪ್ರೇಯರ್ಗಳ ತನಕ ಮಾತ್ರ ಕರ್ಕೊಂಡು ಹೋಗುತ್ತೆ. ಆದರೆ ಈ ಶುಭ ಸಂದೇಶ ಕೊಡೋ ವಿಶ್ವಾಸ ರೊಟ್ಟಿ ಮೀನು ಕಡೆಗೆ ಕರ್ಕೊಂಡು ಹೋಗೋ ವಿಶ್ವಾಸ ಅಲ್ಲ. ಶುಭ ಸಂದೇಶ ತರುವಂಥ ವಿಶ್ವಾಸ, ಜೀವಂತ ರೊಟ್ಟಿ ಆದ ಯೇಸು ಕ್ರಿಸ್ತನನ್ನು ನೀನು ಒಳಗಡೆ ಸ್ವೀಕಾರ ಮಾಡುವಂಥ ವಿಶ್ವಾಸ. ಆ ವಿಶ್ವಾಸದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದಲ್ಲದೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋ ವಿಶ್ವಾಸನೋ, ಅದ್ಭುತ ಆಗುವಂಥ ವಿಶ್ವಾಸ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಫೇತ್. Hebrew 11:1 ಇದೆಯಲ್ಲ ವಿಶ್ವಾಸಕ್ಕೆ ಡೆಫಿನೇಷನ್, ಆ ವಿಶ್ವಾಸದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಪೌಲರು 10ನೇ ಅಧ್ಯಾಯದಲ್ಲಿ, ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವೀಗ ಧ್ಯಾನಿಸ್ತಾ ಇರ್ತೀವಲ್ವಾ, ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ. ಆ ವಿಶ್ವಾಸದ ಬಗ್ಗೆ ನಾನು ಹೇಳ್ತಾ ಇರೋದು. ಈ ವಿಶ್ವಾಸದ ಬಗ್ಗೆ ನಿಮಗೇನಾದರೂ ನಾಲೆಡ್ಜ್ ಇದೆಯಾ? ಸ್ವಲ್ಪ ಇದೆ ಅಂತ ತಿಳ್ಕೊಂಡೆ ನಾನು ಇಷ್ಟೋ ತನಕ ಮಾತಾಡ್ತಾ ಇದ್ದೀನಿ, ಇದೆಯಲ್ವಾ? ಬಟ್ ಇದ್ರ ಬಗ್ಗೆ ಸರಿಯಾದ ನಾಲೆಡ್ಜ್ ನಮಗಿರಬೇಕು. ಯಾಕೆಂದರೆ ಇವತ್ತು ತುಂಬ ವಿಶ್ವಾಸಗಳಿದೆ ಪ್ರಪಂಚದಲ್ಲಿ. ಮಧ್ಯಾಹ್ನ ಒಬ್ಬರು ಫೋನ್ ಮಾಡಿ ಹೇಳಿದರು, ನೀವು ವಿಶ್ವಾಸಿಗಳೇ, ನಾವು ವಿಶ್ವಾಸಿಗಳೇ ಅಲ್ವಾ ಬ್ರದರ್ ಅಂತ. ವಿಶ್ವಾಸಿಗಳೇ, ಆದರೆ ನಿಮ್ಮ ವಿಶ್ವಾಸನೇ ಬೇರೆ, ನನ್ನ ವಿಶ್ವಾಸನೇ ಬೇರೆ ಅಂತ ಹೇಳಿದೆ. ಅವರು ಕ್ರೈಸ್ತರೇ, ಅವರು ಕರಿಸ್ಮ್ಯಾಟಿಕ್ಕೆ, ಅವರು ಪ್ರೇಯರ್ ಗ್ರೂಪಲ್ಲಿರೋರೆ. ಹೇಳಿದೆ, ನಿಮ್ಮ ವಿಶ್ವಾಸನೇ ಬೇರೆ, ನನ್ನ ವಿಶ್ವಾಸನೇ ಬೇರೆ. ನಿಮಗೆ ವಿಶ್ವಾಸ ಇಲ್ಲ ಅಂತ ನಾನು ಹೇಳೋದಿಲ್ಲ, ನಿಮಗೆ ವಿಶ್ವಾಸ ಇದೆ, ಆದರೆ ನಿಮ್ಮ ವಿಶ್ವಾಸ ಬೇರೆ, ನನ್ನ ವಿಶ್ವಾಸ ಬೇರೆ. ಎಲ್ಲ ವಿಶ್ವಾಸನೂ ಒಂದೇ ಅಲ್ಲ. ಅಬ್ರಹಾಮನ ವಿಶ್ವಾಸ ಬೇರೆ, ರಕ್ತಸ್ರಾವ ಸ್ತ್ರೀ ವಿಶ್ವಾಸ ಬೇರೆ. ಅರ್ಥ ಆಗ್ತಿದೆಯಾ? ಹಾಂ, ಅವರಿಗೆ ಇಬ್ಬರಿಗೂ ವಿಶ್ವಾಸ ಇದೆ, ಅವರು ವಿಶ್ವಾಸ ಬೇರೆ. ಯೇಸು ಹತ್ರ ಕರ್ಕೊಂಡೋಯ್ತು ಅಷ್ಟೇ. ಆ ವಿಶ್ವಾಸ ನಮಗೆ ನಿತ್ಯತೆ ಕೊಡೋದಿಲ್ಲ. ಯೇಸುವನ್ನು ನೀನು ಒಳಗಡೆ ಕರ್ಕೋಬೇಕಲ್ಲ, ಆ ವಿಶ್ವಾಸನೇ ನಿತ್ಯತೆ ಕೊಡೋದು. ಈಗ ಹೇಳ್ತಾ ಇರೋದು ಆ ಜೀವ. ಯೇಸು ಹೇಳ್ತಾರೆ, ಐ ಆಮ್ ದ ಲೈಫ್, ನಾನೇ ಜೀವ. ಪುನರುತ್ಥಾನ ಅಲ್ಲ, ಯೇಸುವಿನಲ್ಲಿ ಅಲ್ಲ, ಯೇಸುವೇ ಪುನರುತ್ಥಾನ. ಯೇಸು ಪುನರುತ್ಥಾನ ಆದರೂ ನಿಜ, ಆದರೂ ಕೂಡ ಯೇಸು ಹೇಳ್ತಾರೆ, ಐ ಆಮ್ ದ ರಿಸರಕ್ಷನ್, ಐ ಆಮ್ ದ ಲೈಫ್. ಈಗ ಈ ಜೀವ ನಿನ್ನ ಒಳಗಡೆ ಇದ್ದರೆ, ರೆಸರಕ್ಷನ್ ಈಸ್ ಇನ್ ಯು, ಲೈಫ್ ಈಸ್ ಇನ್ ಯು.
ನೀನು ಮತ್ತೆ ಪುನರುತ್ಥಾನ ಹೊಂದೋದಲ್ಲ, ನೀನು ಆಲ್ರೆಡಿ ಪುನರುತ್ಥಾನ ಹೊಂದಿ ಆಯಿತು. ಕ್ರಿಸ್ತ ನಿನ್ನ ಒಳಗಡೆ ಬಂದರೆ ನೀನೀಗ ಹೊಸ ಜನ್ಮ ಪಡ್ಕೊಂಡೆ, ಹಳೇದು ಸತ್ತೋಯ್ತು, ಹೊಸದು ನಿನ್ನಲ್ಲಿ ಬಂದಾಯಿತು. ಯು ಆರ್ ರೆಸರೆಕ್ಟೆಡ್ ಥ್ರೂ ಕ್ರೈಸ್ಟ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಏನಾದರೂ ತುಂಬ ವಾಕ್ಯ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲೂ ಹೋಗಿಲ್ಲ, ಅಲ್ಲೇ ಇದ್ದೀವಿ. ಈ ಇಸ್ರಾಯೇಲ್ ಜನರಿಗೆ ಈ ಶುಭ ಸಂದೇಶ ಸಿಕ್ತಾ ಕೇಳಿದರೆ ಸಿಕ್ತು, ಆದರೆ ಅವರು ವಿಶ್ವಾಸ ಇಟ್ಟರಾ? ವಿಶ್ವಾಸ ಇಟ್ಟಿಲ್ಲ. ಬೈಬಲ್ ಹೇಳುತ್ತೆ 20ನೇ ವಾಕ್ಯ ಅನಿಸುತ್ತೆ, ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ವೇ? ನಿಶ್ಚಯವಾಗಿಯೂ ಇತ್ತು. ಆದರೆ 20ನೇ ವಾಕ್ಯ ಹೇಳುತ್ತೆ, ಯೆಶಾಯನು ಮತ್ತಷ್ಟು ದಿಟ್ಟತನದಿಂದ ಈ ರೀತಿ ಹೇಳಿದ್ದಾನೆ. ಅದರ ಮಧ್ಯದಲ್ಲಿ ಸ್ವಲ್ಪ ಡೀಟೇಲ್ಸ್ ಇದೆ, ನನಗೆ ಅಲ್ಲಿ ಹೋಗೋದಿಲ್ಲ. ಯಾಕೆಂದರೆ ಆ ಡೀಟೇಲ್ಸಿಗೆ ಹೋದರೆ ಡೀಟೇಲ್ ಆಗಿ ಸ್ವಲ್ಪ ವಿಷಯ ನಿಮಗೆ ಹೇಳಬೇಕಾಗತ್ತೆ, ಆವಾಗ ಅರ್ಥ ಆಗುತ್ತೆ. ಬಟ್ ನಮಗೆ ಬೇಕಾಗಿರೋ ಪಾಯಿಂಟ್ ಇದು ಸಾಕೀಗ. ಯೆಶಾಯನು ಹೇಳ್ತಾನೆ ಏನಂತ, 21ನೇ ಸಾಕು, 20ನೇದು ಬೇಡ, 21ನೇದು. ಇಸ್ರಾಯೇಲರನ್ನು ಕುರಿತು ಅವಿಧೇಯರು ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ದಿನವೆಲ್ಲ ನಾನು ಕೈಚಾಚಿ ಕರೆದೆ ಎಂದು ಪ್ರವಾದಿಸಿದ್ದಾನೆ. ಅನ್ಯರು ವಿಶ್ವಾಸ ಇಟ್ಟರು, ಅನ್ಯರು, ಜೆಂಟೈಲ್ಸ್, ದೇ ಬಿಲೀವ್ಡ್ ದ ಮೆಸೇಜ್, ದೇ ರಿಸೀವ್ಡ್ ಕ್ರೈಸ್ಟ್. ಅವರು ಕ್ರಿಸ್ತನನ್ನು ಸ್ವೀಕಾರ ಮಾಡಿದರು, ಒಳಗಡೆ ಅವರು ರಕ್ಷಣೆ ಪಡ್ಕೊಂಡ್ರು. ಆದರೆ ಸ್ವಂತ ಜನ, ಇಸ್ರಾಯೇಲ್ ಜನ, ದೇವರು ಆಯ್ಕೆ ಮಾಡಿಕೊಂಡ ಜನ, ಅವರಿಗೂ ಶುಭ ಸಂದೇಶ ಸಿಕ್ತು, ಅವರಿಗೂ ಬೋಧನೆ ಆಯಿತು. ಬೋಧಿಸಿದವರು ಯಾರೋ ಪ್ರವಾದಿ ಅಲ್ಲ, ಸ್ವತಃ ಯೇಸು ಕ್ರಿಸ್ತನೇ ಬಂದು ಯಾರು ಆ ಇಸ್ರಾಯೇಲ್ ಜನನ ಆರಿಸ್ಕೊಂಡಂಥ ದೇವರೇ ಮನುಷ್ಯನಾಗಿ ಬಂದು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದರೂ ಕೂಡ ಆ ಜನ ಆ ಸಂದೇಶವನ್ನು ಸ್ವೀಕಾರ ಮಾಡಲಿಲ್ಲ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯದಲ್ಲಿ ಕಂಟಿನ್ಯೂ ಹೇಳ್ತಾರೆ, 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳ್ತಾರೆ, ಇಸ್ರಾಯೇಲರು ಶುಭ ಸಂದೇಶವನ್ನು ರಿಜೆಕ್ಟ್ ಮಾಡಿದರು. ಎಲ್ಲಿ ರಿಜೆಕ್ಟ್ ಮಾಡೋದು? ಎಲ್ಲಿ? ದಿಸ್ ವಿಲ್ ಹ್ಯಾಪನ್ ಇನ್ ಯುವರ್ ಮೈಂಡ್. ನೆನ್ಪಿಟ್ಕೊಳ್ಳಿ, accepting and rejecting will take place in your will fee in your will. ಎಲ್ಲಿ ಆಗುತ್ತಿದು? ಇಟ್ ಹ್ಯಾಪನ್ಸ್ ಇನ್ ಯರ್ ವಿಲ್. ನೀವು ಬೇಕಾದ್ರೆ ಹೋಗ ಏನು ಹೇಳ್ತಾನೆ ಇವನು ಅಂತಲೂ ಹೋಗ್ಬೋದು, ಇವು ಹೇಳಿದ್ರು ಏನೋ ಇದೆ ಅಂತಲೂ ತಗೋಬೋದು. ಅಪ್ ಟು ಯು. ಅದು ನಿಮ್ಮ ಹತ್ರ ಇದೆ. ಆದರೆ ನೀವು ಸ್ವತಂತ್ರವಾಗಿ ದೇವರಿಗೆ ನನಗಿದೆ ಬೇಕು, ಇದರಲ್ಲಿ ಏನೋ ಇದೆ, ಐ ವಾಂಟ್ ಟು ನೋ, ನೀವು ಆಸೆ ಪಡೋದಾದರೆ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್. ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಯಾವುದಕ್ಕೆ ಗೊತ್ತಾ? ಅಕ್ಸೆಪ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ನಮ್ಮ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನಿಮ್ಮ ಒಳಗಡೆ ಇರುವ ಆತ್ಮ, ಈ ಸತ್ತ ಆತ್ಮ ಇದೆಯಲ್ವಾ, ಇದು ಏನು ಕೆಲಸ ಮಾಡುತ್ತೆ ಅಂದರೆ ಇದೇ ಮಾಡುತ್ತೆ. ಅವಿಧೇಯರು ಪ್ರತಿಭಟಿಸುವವರು, ಅವಿಧೇಯತೆ ಮತ್ತು ಪ್ರತಿಭಟನೆ, ಇದು ಎರಡು ಎಲ್ಲಿಂದ ಬರುತ್ತೆ ಕೇಳಿದರೆ ಒಳಗಡೆ ಇರುವಂಥ ಆತ್ಮ ಮಾಡುವ ಕೆಲಸ. ಇದು ನಿಮ್ಮ ಶರೀರ ಮಾಡೋದಲ್ಲ. ನಿಮ್ಮ ಶರೀರಕ್ಕೇನು ಗೊತ್ತಿಲ್ಲ ಬಿಡಿ. ಈ ಶರೀರಕ್ಕೆ ಗೊತ್ತಿರೋದು ಇಷ್ಟೇ, ಈ ಮೈಂಡಿಂದ ಏನು ಇನ್ಸ್ಟ್ರಕ್ಷನ್ ಬರುತ್ತೋ ಅದು ಮಾಡೋದು ಮಾತ್ರ ನಿನ್ನ ಬಾಡಿಗೆ ಗೊತ್ತು. ನಿಮ್ಮ ಬಾಡಿಗೆ ಸ್ವಂತ ಏನೂ ಗೊತ್ತಿಲ್ಲ. ವಾಟ್ ಎವರ್ ಕಮ್ಸ್ ಫ್ರಮ್ ದ ಸೋಲ್ ಇಟ್ ಡಸ್, ದಟ್ಸ್ ಇಟ್, ಫಿನಿಶ್ಡ್. ಸ್ಪಿರಿಟಿಂದ ಬರೋದು ಏನು ಸೆನ್ಸ್ ಆಗಲ್ಲ ಈ ಬಾಡಿಗೆ. ಎಲ್ಲಿಂದ ಬರೋದು ಸೆನ್ಸ್ ಆಗುತ್ತೆ ಕೇಳಿದರೆ ಮೈಂಡಿಂದ ಬರೋದು, ನಮ್ಮ ಮನಸ್ಸಿಂದ ಬರೋದು ಬಾಡಿಗೆ ಸೆನ್ಸ್ ಆಗುತ್ತೆ. ಅದರ ಪ್ರಕಾರನೇ ಈ ಬಾಡಿ ಆ್ಯಕ್ಟ್ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ. ಆದರೆ ಒಬ್ಬ ಮನುಷ್ಯನ ಒಳಗಡೆ ದೇವರ ಆತ್ಮ ಇಲ್ಲದೇ ಇದ್ದರೆ ಅಥವಾ ಹೊಸ ಜನ್ಮವನ್ನು ಪಡ್ಕೊಳ್ಳದೇ ಇದ್ದರೆ ಅವನ ಮೈಂಡ್ ಆಲ್ವೇಸ್ ಕನೆಕ್ಟೆಡ್ ಟು ದ ಸ್ಪಿರಿಟ್, ಡೆಡ್ ಸ್ಪಿರಿಟ್. ಲೋಕದ ಆತ್ಮ ಅವನ ಒಳಗಡೆ ಆಲ್ರೆಡಿ ಇರುತ್ತಲ್ವಾ, ಅದಕ್ಕೆ ಮಾತ್ರ ಕನೆಕ್ಟೆಡ್ ಆಗಿರುತ್ತೆ. ಅದು ಕೆಲವು ಟೈಮ್ ಒಳ್ಳೆಯವ್ರ ಥರನೂ ಇರುತ್ತೆ, ಕೆಲವ್ರ ಟೈಮ್ ಕೆಟ್ಟ ಥರನೂ ಇರುತ್ತೆ. ಯಾವ ಥರ ಇದ್ದರೂ ಸೋರ್ಸ್ ಡೆಡ್ಡೆ, ಸೋರ್ಸ್ ಈಸ್ ಡೆಡ್, ಸೋರ್ಸ್ ಈಸ್ ಈವಿಲ್, ಮೂಲ ಕೆಟ್ಟದೇ ಆಗಿರುತ್ತೆ. ಅದರಿಂದನೇ ನಮಗೆ ಕನ್ಫ್ಯೂಷನ್ ಶುರುವಾಗೋದು. ಅದರಿಂದ ಕನ್ಫ್ಯೂಷನ್ ಹೋಗಬೇಕಾದ್ರೆ ನಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಬರಬೇಕು. ಸ್ವಲ್ಪ ನೀವು ಮೈಂಡ್ ಈ ಕಡೆ ಕೊಟ್ಟರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ನಿಮಗೇನೂ ಅರ್ಥ ಆಗಲ್ಲ, ಏನೇನೂ ಅರ್ಥ ಆಗಲ್ಲ. ಥರ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಆಗುತ್ತೆ. ನಿಮ್ಮ ಮೈಂಡ್ ಈ ಕಡೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗದೇ ಇರೋ ವಿಷಯ ಏನೂ ಹೇಳ್ತಾ ಇಲ್ಲ, ಅರ್ಥ ಆಗುತ್ತೆ. ನಿಮ್ಮ ಮೈಂಡ್ ಈ ಕಡೆ ಕೊಟ್ಟರೆ ಮಾತ್ರ ಅರ್ಥ ಆಗುತ್ತೆ.
ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ಇದ್ರೆ ಮಾತ್ರ ನಮಗೆ ನಮ್ಮ ಮೈಂಡಲ್ಲಿ ಬರುವಂಥ ಆಲೋಚನೆಗಳು ವೆದರ್ ಇಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್ ಆರ್ ಫ್ರಮ್ ಅನದರ್ ಸ್ಪಿರಿಟ್ ಅಂತ ವಿವೇಚಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ದರೆ ಒಳ್ಳೆ ಥರ ಆಲೋಚನೆ ಬಂದಿದ್ದು ದೇವರಿಂದ ಅಂತ ತಿಳ್ಕೊಳ್ತೀವಿ, ಕೆಟ್ಟ ಥರ ಆಲೋಚನೆ ಬಂದಿದ್ದು ಸೈತಾನ್ನಿಂದ ಅಂತ ತಿಳ್ಕೊಳ್ತೀವಿ. ಒಳ್ಳೆ ಥರ ಅಂತ ಹೇಳಿದ್ದು ನಾನು, ಒಳ್ಳೇದಲ್ಲ, ಒಳ್ಳೇದು ಥರ, ಬಟ್ ಒಳ್ಳೇದಲ್ಲ. ಏದೇನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳು ಸೈತಾನ ಹೇಳುವಂಥ ಆ ಲೋಕದ ಆತ್ಮನಿಗೆ ಅವ್ರ ಮೈಂಡನ್ನು ಕನೆಕ್ಟ್ ಮಾಡಿಕೊಟ್ಟಾಗ ಅವ್ರ ಕಣ್ಣಿಗೆ ಕಾಣಿಸಿದ್ದು ಹೇಗಾಯಿತು? ಆ ಹಣ್ಣು ಒಳ್ಳೆ ಥರ ಅನ್ನಿಸ್ತಾ, ಕೆಟ್ಟ ಥರ ಅನ್ನಿಸ್ತಾ? ಅಯ್ಯೋ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಒಳ್ಳೆ ಥರ ಅನ್ನಿಸಿಲ್ವಾ? ಈ ಹಣ್ಣು ಊಟಕ್ಕೆ ಎಷ್ಟು ರುಚಿಯಾಗಿದೆ, ಒಳ್ಳೇದಲ್ವಾ? ಒಳ್ಳೆ ರುಚಿ ಕೊಡೋದಿಲ್ವಾ? ಜ್ಞಾನಾರ್ಜನೆಗೆ, ವಿಸ್ಡಮ್ ಪಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಬೇಕಾಗಿರೋದು ಅದಲ್ವಾ? ಎಷ್ಟು ಚೆನ್ನಾಗಿದೆ. ಈಗ ಹಣ್ಣು ನೋಡಿದಾಗ ಅವ್ರಿಗೆ ಚೆನ್ನಾಗಿದೆ ಅನ್ನಿಸ್ತೋ, ಚೆನ್ನಾಗಿಲ್ಲ ಅನ್ನಿಸ್ತೋ? ಯಾಕೆ? ಕಾರಣ ಏನು? ಅವ್ರೊಳಗಡೆ ದೇವರಾತ್ಮ ಇರಲಿಲ್ವಾ? ಅವ್ರ ಒಳಗಡೆ ದೇವರಾತ್ಮ ಇದ್ದರೂ ಕೂಡ ಅವ್ರ ಮೈಂಡ್ ಕನೆಕ್ಟ್ ಆಗಿದ್ದು ಹೊರಗಡೆ ಇದ್ದ ದುರಾತ್ಮಕ್ಕೆ, ಲೋಕದ ಆತ್ಮಕ್ಕೆ. ನೆನ್ಪಿಟ್ಕೊಳ್ಳಿ, ನೀವು ಯಾವ ಸ್ಪಿರಿಟಿಗೆ ಕನೆಕ್ಟ್ ಆಗ್ತಿರೋ ಆ ಸ್ಪಿರಿಟಿಂದ ಇನ್ಸ್ಟ್ರಕ್ಷನ್ ತಗೊಂಡ್ರೆ, ಆಕ್ಸೆಪ್ಟ್ ಮಾಡಿದರೆ ಅದಕ್ಕೆ ತಕ್ಕಾಗಿ ನಿಮ್ಮ ಬಾಡಿ ಆ್ಯಕ್ಟ್ ಮಾಡುತ್ತೆ. ತಕ್ಷಣ ಅವ್ರ ಬಾಡಿ ಮೈಂಡ್ ಹೇಳ್ತು ಕೈಗೆ, ಹೋಗಿ ಕಿತ್ಕೊ, ಚೆನ್ನಾಗಿದೆ, ಕಿತ್ಕೊಂಡು ತಿಂದು. ಆದರೆ ಅವ್ರ ಮೈಂಡ್ ಏನಾದರೂ ಒಂದು ವೇಳೆ ಹೇಳಿದ್ದಿದ್ದರೆ ಕಿತ್ಕೋಬೇಡ, ಈ ದೇವರ ಆಜ್ಞೆಗೆ ವಿರುದ್ಧ ಅಂತ, ಅದಕ್ಕೆ ತಕ್ಕಾಗೆ ಬಾಡಿ ಆ್ಯಕ್ಟ್ ಮಾಡ್ತಾಯಿತ್ತು. ಆದರೆ ಅದು ಮಾಡಿಲ್ವೇ? ಅದು ಯಾಕೆ ಮಾಡಿಲ್ಲ ಅಂತ ನಾವು ನೋಡೋದು ಬೇಡ, ಬಟ್ ನಮಗೆ ಈ ಸತ್ಯ ಗೊತ್ತಿರಬೇಕು, ನಮಗಿದು ಚೆನ್ನಾಗಿ ಗೊತ್ತಿರಬೇಕು. ಕೆಲವ್ರು ಏನು ಥಿಂಕ್ ಮಾಡ್ತೀವಿ ಕೇಳಿದರೆ, ಎಲ್ಲ ದೇವ್ರು ಮಾಡಿಬಿಡ್ತಾರೆ ಅಂತ. ಆವಾಗ ನೀನು ಮಾಡೋದೇನಿದೆ? ನಿನ್ನ ಕೆಲಸ ಏನು? ತಿನ್ನು, ಕುಡಿ, ಮಜಾ ಮಾಡು, ಏನೆಲ್ಲ ಈ ಶರೀರ ಕೇಳುತ್ತೋ ಅದನ್ನೆಲ್ಲ ಫೀಡ್ ಮಾಡೋದು ನನ್ನ ಕೆಲಸ. ದೇವ್ರ ಕೆಲಸ ಏನು? ಕಾಯಿಲೆ ಬಂದಾಗ ವಾಸಿ ಮಾಡೋದು, ಸಾಲ ಆದಾಗ ಸಾಲ ತೀರಿಸೋದು, ಕಷ್ಟ ಆದಾಗ ಪರಿಹಾರ ಮಾಡೋದು, ಅದು ದೇವ್ರ ಕೆಲಸ. ನಮ್ಮ ಕೆಲಸ ನಮ್ಮ ಇಷ್ಟದ ಪ್ರಕಾರ ಬದುಕೋದು. ಚೆನ್ನಾಗಿರುತ್ತಾ ಲೈಫು? ಅಸಹ್ಯವಾದ ಜೀವನ ಅದು. ಆ ಜೀವನದಲ್ಲಿ ನೆಮ್ಮದಿ ಅಂತೂ ಸಿಗೋದಿಲ್ಲ. ಅದೆಲ್ಲ ಸುಖವಾದ ಜೀವನ, ಅದು ಟೆನ್ಷನ್ ಹಿಡಿದ ಜೀವನ. ಆದರೆ ಇವತ್ತು ಜನ ಜೀವಿಸ್ತಾ ಇರೋದೇ ಆ ರೀತಿಯಲ್ಲಿ. ಕಾರಣ ಏನು ಕೇಳಿದರೆ, ಮೊದಲನೇದಾಗಿ ಈ ಹೊಸ ಜನ್ಮ ಇಲ್ಲ. ಯಾಕಿಲ್ಲ ಅನ್ನೋದನ್ನೇ ನಾನು ಹೇಳ್ತಾ ಬಂದಿರೋದು. ಶುಭ ಸಂದೇಶ ಇಲ್ಲ. ಶುಭ ಸಂದೇಶ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅವನ ಒಳಗಡೆ ಇನ್ನು ಬಂದಿಲ್ಲ ಕೇಳಿದರೆ, ಸ್ವೀಕಾರ ಮಾಡಿಲ್ಲ. ಇಸ್ರಾಯೇಲರು ಶುಭ ಸಂದೇಶವನ್ನು ಏನು ಮಾಡಿದ್ರಂತೆ? ರಿಜೆಕ್ಟ್ ಮಾಡಿದರು. ದೇ ವರ್ ಕೀಪ್ ಆನ್ ರಿಜೆಕ್ಟಿಂಗ್ ದಿಸ್ ಗಾಸ್ಪಲ್. ನಮ್ಗೆ ಯಾವ ರೀತಿ ಸಂದೇಶ ಕೇಳಲಿಕ್ಕೆ ಇವತ್ತು ಇಷ್ಟ? ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೂ ಸುಖ ಕೊಡುವಂತಹ ಸಂದೇಶ ನಮಗಿಷ್ಟ ಆಗುತ್ತೋ, ನಮ್ಮ ಶರೀರದ ಮನಸ್ಸಿನ ಸುಖದ ಮೇಲೆ ಏಟು ಬೀಳುವಂಥ ಸಂದೇಶ ಕೇಳಲಿಕ್ಕೆ ನಮಗಿಷ್ಟ ಆಗುತ್ತೋ? ನೀವೇ ಹೇಳಿ, ನಿಮಗೆ ಯಾವ ಥರ ಸಂದೇಶ ಇಷ್ಟ ಆಗುತ್ತೆ? ನಿಮ್ಮ ಮನಸ್ಸಿಗೂ ನಿಮ್ಮ ಶರೀರಕ್ಕೂ ಸುಖ ಕೊಡುವ, ಅಥವಾ ಏನೋ ಒಂದು ಖುಷಿ ಕೊಡುವ, ಬೂಸ್ಟ್ ಮಾಡೋದು ಅಂತಾರಲ್ಲ, ಉತ್ತೇಜನ ಕೊಡುವ ಸಂದೇಶ ಕೇಳಲಿಕ್ಕೆ ಇಷ್ಟ ಆಗುತ್ತೋ, ಅಥವಾ ನಿಮ್ಮ ಆಸೆ, ಕನಸು, ಬಯಕೆಗಳು, ಆಲೋಚನೆಗಳು, ನಿಮ್ಮ ಚಿಂತೆಗಳು, ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಮೇಲೆಲ್ಲ ಏಟು ಬೀಳುವ, ಬರೆ ಬೀಳುವಂಥ ಸಂದೇಶ ಕೇಳಲಿಕ್ಕೆ ನಿಮಗೆ ಇಷ್ಟ ಆಗುತ್ತೋ? ಯಾವುದು ನಿಮ್ಗೆ ಇಷ್ಟ ಆಗುತ್ತೆ? ಹಲೋ, ಯಾವುದು ನಿಮಗಿಷ್ಟ ಆಗುತ್ತೆ? ನಮಗೆ ಸುಖ ಕೊಡಬೇಕು. ನಾವೇನು ಕೇಳಿಸ್ಕೊಂಡು ನಮಗೇನು ಕೊಡಬೇಕು? ಕೇಳಲಿಕ್ಕೊಂದು ಸುಖ, ಒಂದು ಹಿತ ಇರಬೇಕು. ಯೇಸು ಕ್ರಿಸ್ತರ ಬೋಧನೆ ಮಾಡುವಾಗ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಅನೇಕರು ಯೇಸು ಕ್ರಿಸ್ತನ ಸಾವಾಸನೆ ಬೇಡ ಅಂತ ಬಿಟ್ಟು ಹೋದರು. ಕಾರಣ ಏನು? ಇದು ಕಟುವಾದ ಮಾತುಗಳು, ನಮಗೆ ಅರ್ಥನೇ ಆಗ್ತಾ ಇಲ್ಲ. ಇದನ್ನು ಯಾರು ಗ್ರಹಿಸ್ಕೊಳ್ತಾರೆ? ಇವನು ಏನೇನು ಹುಚ್ಚುಚ್ಚಾಗಿ ಹೇಳ್ತಾ ಇದ್ದಾನೆ, ನಮಗಿದು ಅರ್ಥ ಆಗ್ತಾ ಇಲ್ಲ, ಇದು ನಮಗೆ ಬೇಡ, ನಮಗದು ಸುಖ ಕೊಡ್ತಾ ಇಲ್ಲ. ಈ ಸಂದೇಶ ನಮಗೇನು ಕೊಡ್ತಾ ಇಲ್ಲ? ಒಂದು ಕಿಕ್ ಕೊಡ್ತಾ ಇಲ್ಲ, ಒಂದು ಬೂಸ್ಟ್ ಕೊಡ್ತಾ ಇಲ್ಲ, ಒಂದು ಸಂತೋಷ ಕೊಡ್ತಾ ಇಲ್ಲ, ಏನೇನೋ ಹೇಳ್ತಾ ಇದ್ದಾನೆ. ಒಂದು ಕಡೆ ಹೇಳ್ತಾನೆ, ನನ್ನ ಶರೀರವನ್ನು ತಿನ್ನದೆ ಹೋದರೆ, ನನ್ನ ರಕ್ತವನ್ನು ಕುಡಿದೇ ಹೋದರೆ ನಿಮಗೆ ಜೀವ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ, ನರಮಾಂಸದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಇದು ಎರಡರಲ್ಲಿ ಯಾವ ತಗೋಬೇಕೀಗ?
ಅಲ್ಲಿ ಹೇಳ್ತಾ ಇರೋದು ನರ, ಅವರೇ ನರಪುತ್ರ. ನರಪುತ್ರನ ಮಾಂಸವನ್ನು ತಿನ್ನದೆ ರಕ್ತವನ್ನು ಪಾನ ಮಾಡದೆ ಹೋದರೆ ನಿಮಗೇನು ಸಿಗೋದಿಲ್ಲ? ಜೀವ ಇಲ್ಲ. ಅದಾದಮೇಲೆ ಸ್ವಲ್ಪ ಬಿಟ್ಟು ಹೇಳ್ತಾರೆ ನರಮಾಂಸದಿಂದ ಏನೂ ಪ್ರಯೋಜನವೂ ಇಲ್ಲ. ಈಗ ಏನು ಮಾಡಬೇಕೀಗ? ಯಾವ್ದು ತಗೋಬೇಕೀಗ? ಫಸ್ಟ್ ಹೇಳಿದ್ದು ತಗೋಬೇಕಾ, ಲಾಸ್ಟ್ ಹೇಳಿದ್ದು ತಗೋಬೇಕಾ? ಫಸ್ಟ್ ಹೇಳಿದ್ದು ತಗೋಬೇಕು, ಲಾಸ್ಟ್ ಹೇಳಿದ್ದು ತಗೋಬೇಕು. ಅದು ಹೆಂಗೆ ತಗೊಳಕ್ಕಾಗುತ್ತೆ ಕೇಳ್ತೀರಾ? ತಗೊಳಕ್ಕಾಗುತ್ತೆ, ನಮಗೆ ತಗೊಳಕ್ಕೆ ಕಷ್ಟ ಆಗ್ಬೋದು. ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು. ಹೀಗೆ ಪ್ರತಿಯೊಂದು ಯೇಸು ಕ್ರಿಸ್ತನ ಬೋಧನೆ ಅವರಿಗೆ ಅರ್ಥ ಆಗ್ತಿರಲಿಲ್ಲ. ಅವರು ಅದನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಕಾರಣ ಏನು? ಅವರ ಒಳಗಡೆ ಇದ್ದಂಥ ಅವಿಶ್ವಾಸ. ನೆನ್ಪಿಟ್ಕೊಳ್ಳಿ, ಆ ಅವಿಶ್ವಾಸ ಅಂದರೆ ಏನು? ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ರಾಂಗ್ ಫೇತ್ ಅಬೌಟ್ ಗಾಡ್. ದೇವರ ಕುರಿತಾದ ತಪ್ಪಾದ ಅರಿವು ನಮ್ಮಲ್ಲಿ ಉಂಟು ಮಾಡುವ ಒಂದು ವಿಶ್ವಾಸ ಇದೆಯಲ್ವಾ, ದಟ್ ಈಸ್ ರಾಂಗ್ ಫೇತ್. ದಟ್ ಈಸ್ ಕಾಲ್ಡ್ ಅನ್ಬಿಲೀಫ್, ಅವಿಶ್ವಾಸ. ಅದು ಏನು ಮಾಡುತ್ತೆ ಕೇಳಿದರೆ, ದ್ಯಾಟ್ ವಿಲ್ ಮೇಕ್ ಯು ರೆಬೆಲಿಯಸ್. ಈ ಅವಿಶ್ವಾಸ ಬಿತ್ತುವವನು ಯಾರು ಕೇಳಿದರೆ ಪಿಶಾಚಿ. ಏದೇನು ತೋಟದಲ್ಲಿ ಆದಮ್ ಮತ್ತು ಹವ್ವಳ ಹೃದಯದಲ್ಲಿ ಪಿಶಾಚಿ ಏನು ಮಾಡಿದಾಗ, ಅವನು ಇಸ್ ಎ ವೆರಿ ಕನ್ನಿಂಗ್ ಕ್ರಾಫ್ಟಿ ಸ್ಪಿರಿಟ್. ಒಂದು ಭಯಂಕರ ಕುತಂತ್ರಿ. ಪಿಶಾಚಿ ಅನ್ನೋದು ಭಯಂಕರ ಕುತಂತ್ರಿ, ಮನುಷ್ಯನಿಗಿಂತ ಕುತಂತ್ರಿ. ಅವನೇನು ಮಾಡ್ದ ಕೇಳಿದರೆ, ದೇವರ ವಾಕ್ಯವನ್ನು ಮ್ಯಾನಿಪುಲೇಟ್ ಮಾಡಿದ. ಈ ಮ್ಯಾನಿಪುಲೇಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯನ ತಗೊಂಡೇ ಮಾತಾಡ್ದ, ದೇವರ ವಾಕ್ಯ ಬಿಟ್ಟು ಮಾತಾಡಿಲ್ಲ. ದೇವರು ಹೇಳಿದ್ದಾರಾ ಯಾವ ಮರದ ಹಣ್ಣು ತಿನ್ನಬಾರದು. ಹಣ್ಣಿನ ವಿಷಯ ತಗೊಂಡು ಬಂದ, ದೇವರು ಹೇಳಿದ ದೇವ್ರ ಮಾತಿನ ವಿಷಯ ತಗೊಂಡು ಬಂದ, ಎಲ್ಲ ತಗೊಂಡು ಬಂದು ಕೇಳ್ತಾನೆ, ದೇವರು ಹೇಳಿದಾರಾ? ಆಗ ಕನ್ವರ್ಸೇಷನ್ ಶುರುವಾಯಿತು, ಮಾತುಕತೆ ಶುರುವಾಗ್ತಾ ಇಂಜೆಕ್ಷನ್, ಈ ಇಂಜೆಕ್ಟೆಡ್ ಅನ್ಬಿಲೀಫ್, ಒಳಗಡೆ ಅವಿಶ್ವಾಸ ಬಂತು. ಆದಮ್ ಮತ್ತು ಹವ್ವಳಿಗೆ ದೇವರ ಮೇಲೆ ವಿಶ್ವಾಸ ಹೊರಟೋಯ್ತು. ವಿಶ್ವಾಸ ಇಲ್ಲದೆ ಈಗ ದೇವರ ವಾಕ್ಯ ಅನುಸರಿಸೋದು ಹೇಗೆ? ಅನುಸರಿಸೋಕ್ಕಾಗಲ್ಲ. ಅವಿಧೇಯರಾದರು, ಪಾಪ ಬಂತು ಒಳಗಡೆ, ಮರಣ ಬಂತು ಒಳಗಡೆ, ಲೋಕ ಬಂತು ಒಳಗಡೆ, ಜೀವ ಹೋಯಿತು. ಇದೇ ದುರವಸ್ಥೆಯಲ್ಲಿ ನಮ್ಮಲ್ಲಿ ಅನೇಕರು ಇವತ್ತಿದ್ದೀವಿ. ಕ್ರೈಸ್ತರು, ಕರಿಸ್ಮ್ಯಾಟಿಕ್ಸ್, ಪೆಂಟಿಕೋಸ್ಟಲ್ಸ್, ಕ್ಯಾಥಲಿಕ್ಸ್, ಪ್ರಾಟೆಸ್ಟೆಂಟ್ಸ್, ಎಲ್ಲ ಆಲ್ ಡಿನಾಮಿನೇಷನ್ಸ್ ತಗೊಳ್ಳಿ. ಕ್ರಿಶ್ಚಿಯನ್ಸ್ ಅಂತ ಯಾರೆಲ್ಲ ಇದ್ದಾರೋ ಪ್ರಪಂಚದಲ್ಲಿ, ಜೀವ ಇಲ್ಲದೆ ಇವತ್ತು ಇದ್ದಾರೆ. ಎಲ್ಲರಲ್ಲೂ ನಾನು ಹೇಳ್ತೀನಿ, 100ಕ್ಕೆ 100 ಯಾರಲ್ಲೂ ಜೀವ ಇಲ್ಲ ಅಂತ ಅಲ್ಲ, ಪಡ್ಕೊಂಡವ್ರು ಇದ್ದಾರೆ. ಕೆಲವರು ಅವ್ರು ಇವತ್ತು ಆ ಕ್ರಿಸ್ತನ ಜೀವನ ಅನುಭವಿಸಿ ಕ್ರಿಸ್ತನೊಂದಿಗೆ ಬದುಕ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮೆಜಾರಿಟಿ ಈ ಜೀವ ಇಲ್ಲದಿರ್ತಕ್ಕಂಥ ಈ ಡೆಡ್ ಸ್ಪಿರಿಟನ್ನು ಒಳಗಡೆ ಇಟ್ಕೊಂಡು ಅವಿಶ್ವಾಸದಲ್ಲಿ ಇಸ್ರಾಯೇಲ್ ಜನರ ಹಾಗೆ ರೆಬೆಲಿಯಸ್ ಆಗಿ ಬದುಕ್ತಾ ಇದ್ದಾರೆ. ವಾಟ್ ದೇ ಡೋಂಟ್ ವಾಂಟ್ ಈಸ್, ದೇ ಡೋಂಟ್ ವಾಂಟ್ ಟು ಹಿಯರ್ ದ ಗಾಸ್ಪಲ್ ಆಫ್ ದೇರ್ ಸಾಲ್ವೇಷನ್. ಅವರಿಗೆ ಅವರ ರಕ್ಷಣೆಯ ಕುರಿತಾದ ಸಂದೇಶ ಇಷ್ಟ ಆಗೋದಿಲ್ಲ. ಅವರಿಗೆ ಅವರ ಶರೀರಕ್ಕೆ ಸುಖ ತರುವಂಥ ಸಂದೇಶ ತುಂಬ ಇಷ್ಟ ಆಗುತ್ತೆ. ನೀವು ಟೆಸ್ಟ್ ಮಾಡಿ ನೋಡಿ. ಅವರ ಶರೀರಕ್ಕೆ ಸುಖ ಕೊಡಬೇಕು ಮತ್ತು ಅವರ ಆಚಾರ ವಿಚಾರಗಳು, ಸಂಪ್ರದಾಯಗಳು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಬೂಸ್ಟ್ ಕೊಡಬೇಕು, ಅದಕ್ಕೆ ಎನ್ಕರೇಜ್ ಕೊಡಬೇಕು. ಅಂಥ ಸಂದೇಶಗಳು ಅವ್ರಿಗಿಷ್ಟ ಆಗುತ್ತೆ. ದೇವರು ನಿಮ್ಮಲ್ಲಿ ಈ ಲೋಕದಲ್ಲಿ ನಿಮ್ಮನ್ನು ಸೆಟ್ಲ್ ಮಾಡ್ತಾರೆ, ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ, ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮನ್ನು ಮೇಲೆ ಕೆತ್ತಿ ನಿಮ್ಮ ಶ್ರೀಮಂತರನ್ನಾಗಿ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿದರೆ ಅಂಥ ಸಂದೇಶ ನಮಗೇನಾಗುತ್ತೆ? ಲೈಕ್ ಆಗುತ್ತೆ, ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಆದರೆ ಇದು ತುಂಬ ಕಷ್ಟ ಆಗುತ್ತೆ. ಇಸ್ರಾಯೇಲ್ ಜನರ ಒಳಗಡೆ ಆಲ್ರೆಡಿ ಅವಿಶ್ವಾಸ ಫೀಡ್ ಆಗಿದ್ದರಿಂದ ಯೇಸು ಕ್ರಿಸ್ತರು ಬಂದು ವಿಶ್ವಾಸದ ವಚನಗಳನ್ನ ಅವರಿಗೆ ಕೊಟ್ಟಾಗ ಅವರೇನು ಮಾಡಿದರು? ಅದನ್ನು ಪ್ರತಿಭಟಿಸಿದರು. ಬಟ್ ಆಫ್ ಇಸ್ರಾಯೇಲ್ ಹೀ ಸೇಸ್ ಆಲ್ ಡೇ ಲಾಂಗ್ ಐ ಹ್ಯಾವ್ ಹೆಲ್ಡ್ ಔಟ್ ಮೈ ಹ್ಯಾಂಡ್ಸ್ ಟು ಎ ಡಿಸೊಬೀಡಿಯಂಟ್ ಆ್ಯಂಡ್ ಕಾಂಟ್ರರಿ ಆರ್ ರೆಬೆಲಿಯಸ್ ಪೀಪಲ್. ಎಷ್ಟು ದುಃಖಕರವಾಗಿ ಯೆಶಾಯ ಪ್ರವಾದಿ ಈ ಇಸ್ರಾಯೇಲ್ ಜನರ ಬಗ್ಗೆ ಪ್ರವಾದನೆ ಮಾಡಿ ಹೇಳಿದ್ದಾರೆ. ಈ ಇಸ್ರಾಯೇಲ್ ದಿನವೆಲ್ಲ ಕೈಚಾಚಿ ಕರೆದೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಅವಿಧೇಯರು, ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ದಿನವೆಲ್ಲ ನಾನು ಕೈಚಾಚಿ ಕರೆದೆ. ಎಷ್ಟು ಒಳ್ಳೆ ದೇವರು ನೋಡಿ. ದೇವರು ಕರೆದ್ರು ಇಸ್ರಾಯೇಲ್ ಜನರನ್ನು.
ಪ್ರವಾದಿಗಳ ಮುಖಾಂತರ ಕರೆದರು, ಅರಸರುಗಳ ಮುಖಾಂತರ ಕರೆದು ಲಾಸ್ಟಿಗೆ ದೇವರೇ ಮನುಷ್ಯನಾಗಿ ಬಂದು ಅವರು ಮುಂದೆ ನಿಂತು ಕರೆದರು, ಬನ್ನಿ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ ಬನ್ನಿ ನನ್ನ ಬಳಿಗೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ, ನಾನೇ ಜೀವ, ನಾನು ಪಿತನು ಒಂದೇ ಆಗಿದ್ದೇವೆ, ಮಾರ್ಗ ಸತ್ಯ ಜೀವ ನಾನೇ. ಇದೆಲ್ಲ ಹೇಳುವಾಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಆ ಯಹೂದ್ಯ ಜನರಿಗೆ, ಇಸ್ರಾಯೇಲ್ ಜನರಿಗೆ ವಿಶ್ವಾಸ ಅಲ್ಲ ಬಂದಿದ್ದು, ಕೋಪ ಬಂತು, ದ್ವೇಷ ಬಂತು, ಅವ್ರನ್ನ ಸಾಯಿಸಬೇಕು ಅನ್ನಿಸ್ತು. ಅಷ್ಟೊಂದು ಹಠಮಾರಿತನದ ಆತ್ಮ ಅವರ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಇವತ್ತು ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ. ನಮ್ಮಲ್ಲಿ ಅನೇಕರ ಪರಿಸ್ಥಿತಿ ಅದೇ ಒಂದು ದುಸ್ಥಿತಿಯಲ್ಲಿದೆ. ನಿಜವಾದ ಶುಭ ಸಂದೇಶ ಇದೆಯಲ್ವಾ? ನಿಜವಾದ ಶುಭ ಸಂದೇಶ ಏನು ಕೇಳಿದರೆ, ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 13ರಲ್ಲಿ ಪೌಲರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನೀವು ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರ ತರುವ ಶುಭ ಸಂದೇಶ. ಏನು ತರುವ? ನಮಗೆ ರಕ್ಷಣೆ ತರುವ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್. ನೀವು ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯ ಅಂದರೆ ಏನು? ಯಾವುದರ ಕುರಿತಾದ ವಾಕ್ಯ? ನಿಮಗೆ ಜೀವೋದ್ಧಾರವನ್ನೀಯುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರಿ ಅಲ್ವಾ? ಸೊ ಹಾಗಾದರೆ ನಾವು ದೇವರ ವಾಕ್ಯ ಆಲಿಸಬೇಕು, ದೇವರ ವಾಕ್ಯ ಬೋಧಿಸಬೇಕು. ಆದರೆ ಅದರ ವಿಷಯ ಏನಾಗಿರಬೇಕು? ವಾಟ್ ಮಸ್ಟ್ ಬಿ ದ ಮೆಸೇಜ್ ಆಫ್ ಯುವರ್ ಮೆಸೇಜ್ ಆರ್ ದ ಮೆಸೇಜ್ ಆಫ್ ಯುವರ್ ಪ್ರೀಚಿಂಗ್, ವೆದರ್ ಇಟ್ ಈಸ್ ಹಿಯರಿಂಗ್ ಆರ್ ಪ್ರೀಚಿಂಗ್. ನೀವು ಕೇಳುವ ಸಂದೇಶ ಏನಾಗಿರಬೇಕು? ಅದರ ಕೋರ್ ಏನಾಗಿರಬೇಕು? ಅಥವಾ ನೀವು ಬೋಧಿಸುವುದಾದರೆ ನೀವು ಬೋಧಿಸುವ ಆ ಬೋಧನೆಯ ಕಂಟೆಂಟ್ ಏನಾಗಿರಬೇಕು? ವಾಟ್ ಮಸ್ಟ್ ಬಿ ದ ಕಂಟೆಂಟ್ ಆಫ್ ಯುವರ್ ಪ್ರೀಚಿಂಗ್, ಯುವರ್ ಟೀಚಿಂಗ್, ಯುವರ್ ಮೆಸೇಜ್, ಯುವರ್ ಪ್ರೊಕ್ಲಮೇಷನ್ ಏನಾಗಿರಬೇಕು? ಸಾಲ್ವೇಷನ್, ಜೀವೋದ್ಧಾರ, ಬೇರೆ ಏನೂ ಇಲ್ಲ. ನೀವು ಕೇಳ್ಬೋದು, ಬೇರೆ ಏನೂ ಇಲ್ಲ ಬ್ರದರ್, ಹಾಗಾದರೆ ಬೇರೆ ಏನೂ ಇಲ್ಲ. ಅಲ್ಲ, ಸ್ವಲ್ಪನಾದರೂ ಏನು ಬೇಡವಾ? ಏನು ಬೇಡ. ಮತ್ತು ನಮ್ಮ ಜೀವನ ಸೂಪರಾಗಿರುತ್ತೆ. ಸೂಪರ್ ಅಂದರೆ ಯಾವ ಥರ? ನೀವು ಅಂದ್ಕೊಂಡಾಗ ಸೂಪರ್ ಅಲ್ಲ, ದೇವ್ರು ಅಂದ್ಕೊಂಡಾಗೆ ಸೂಪರ್. ದೇವ್ರು ಹೇಳಿದ್ರಲ್ಲ, ಚೆನ್ನಾಗಿದೆ. ಈಗ ನಿಮ್ಮನ್ನು ನೋಡಿ ದೇವ್ರು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನಿಮ್ಮೊಳಗಡೆ ಈ ಜೀವ ಬಂದರೆ ಮಾತ್ರನೇ. ನೀವು ಏನೇ ಮೇಕಪ್ ಮಾಡ್ಕೊಂಡು ಬಂದರೂ ನಿಮ್ಮನ್ನು ನೋಡಿ ದೇವರು ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ನೀವು ಎಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಂದರು, ಎಷ್ಟು ಕಲರ್ಫುಲ್ ಆಗಿದ್ದರು, ಎಷ್ಟೇ ಒಡವೆ ಹಾಕ್ಕೊಂಡು ಬಂದರು, ಎಷ್ಟೇ ಭಕ್ತಿ ತೋರಿಸಿದ್ರು, ಎಷ್ಟೇ ಹಲ್ಲೆಲೂಯಾ ಪ್ರೈಸಲ್ಲಿ ಹೇಳಿದರು, ದೇವರು ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಆದರೆ ಯಾವಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ ಗೊತ್ತಾ? ಯಾವಾಗ ದೇವರು ಕಳಿಸಿಕೊಟ್ಟಂಥ ಸಂದೇಶ ಇದೆಯಲ್ವಾ, ಶುಭ ಸಂದೇಶ, ಅದನ್ನು ನೀವು ರಿಜೆಕ್ಟ್ ಮಾಡ್ದೇನೆ, ನಿಮ್ಮ ಮೈಂಡಿಂದ, ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಅದನ್ನು ರಿಜೆಕ್ಟ್ ಮಾಡ್ದೇನೆ, ಅದನ್ನು ವೆನ್ ಯು ಟೇಕ್ ವಿಲ್ಲಿಂಗ್ಲಿ without any compulsion, when you take the message of your salvation willingly, through that you can have faith in you, and through faith you will receive that new life. ನೀವು ಸ್ವಂತ ಇಚ್ಛೆಯಿಂದ ಶುಭ ಸಂದೇಶವನ್ನು ತಿರಸ್ಕಾರ ಮಾಡ್ದೇನೆ, ಈಗ ನಾನು ಅದರ ಬಗ್ಗೆ ಹೇಳ್ತಾ ಇರೋದು, ಶುಭ ಸಂದೇಶ ಅಲ್ಲ ಹೇಳ್ತಾ ಇರೋದು, ಅಬೌಟ್ ದ್ಯಾಟ್ ಮೆಸೇಜ್, ಶುಭ ಸಂದೇಶದ ಕುರಿತಾಗಿ ಹೇಳ್ತಾ ಇರೋದು. ಓಕೆ, ನಾನು ನಿನ್ನೆ ಕೂಡ ಹೇಳಿದೆ, ಶುಭ ಸಂದೇಶ ಅಂತ ಅದನ್ನು ಸಾರಬೇಕಾದ್ರೆ ಒಂದು ದಿನ ಸಾಕಾಗೋದಿಲ್ಲ, ಒಂದೆರಡು ದಿನದಲ್ಲಿ ಶುಭ ಸಂದೇಶ ಸಾರಲಿಕ್ಕೆ ಆಗಲ್ಲ. ಏನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಹೇಳ್ಬೋದು ಅಷ್ಟೇ. ಶುಭ ಸಂದೇಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಪಾಯಿಂಟ್ಸ್ಗಳು, ತುಣುಕುಗಳು ಹೇಳ್ಬೋದು ಅಷ್ಟೇ. ಆದರೆ ಅದು ಬೋಧಿಸಬೇಕಾದ್ರೆ ಕೆಲವು ವಾರಗಳಾದರೂ ಬೇಕು. ಸಂತ ಪೌಲರು ಈ ಶುಭ ಸಂದೇಶವನ್ನು ಸುಮಾರು 3 ತಿಂಗಳು ಈಗ ನೀವು ಓದಿದ್ರಲ್ವಾ, ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಚಾಪ್ಟರ್ 19 19ನೇ ಅಧ್ಯಾಯದಲ್ಲಿ 8ರಿಂದ ಇರತಕ್ಕಂಥ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಆ ಒಂದು ಸ್ಥಳದಲ್ಲಿ ಎಲ್ಲಿ ಬಂದಿದ್ದವರು? ಎಫೆಸದಲ್ಲಿ ಎಷ್ಟು ತಿಂಗಳು ಅವರು ಶುಭ ಸಂದೇಶವನ್ನು ಸಾರಿದರು? 3 ತಿಂಗಳು ಶುಭ ಸಂದೇಶವನ್ನು ಸಾರಿದ್ರಂತೆ, ಸುಮಾರು 3 ತಿಂಗಳು.
3 ತಿಂಗಳು ಅಂದರೆ ಎಕ್ಸಾಕ್ಟ್ಲಿ 90 ಡೇಸ್ ಆ ಥರ ಏನಲ್ಲ, 3 ತಿಂಗಳು, ಹೆಚ್ಚು ಕಡಿಮೆ 3 ತಿಂಗಳಷ್ಟು ಕಾಲ ಆ ಜನರ ಜೊತೆನೆಲ್ಲ ಇದ್ದು 3 months ಕಂಟಿನ್ಯೂಸ್ಲಿ ಅವರೇ ದುಡಿತಾಯಿದ್ರು, ಊಟ ಮಾಡ್ತಾಯಿದ್ರು, ಶುಭ ಸಂದೇಶ ಸಾರ್ತಾಯಿದ್ರು, ದುಡಿಮೆ ಮಾಡ್ತಾಯಿದ್ರು, ಹೊಟ್ಟೆಪಾಡಿಗೆ ಏನು ಬೇಕು ಅದು ಮಾಡ್ತಾಯಿದ್ರು, ಉಚಿತವಾಗಿ ಶುಭ ಸಂದೇಶವನ್ನು ಅವರು ಸಾರ್ತಾಯಿದ್ರು, ಯಾರ ಮೇಲೂ ಹೊರೆ ಹಾಕಲಿಲ್ಲ, ಉಚಿತವಾಗಿ ಶುಭ ಸಂದೇಶ ಸಾರ್ತಾಯಿದ್ರು. 3 ತಿಂಗಳು ಶುಭ ಸಂದೇಶ ಸಾರಿದ ಮೇಲೆ ಎಲ್ಲರೂ ಸ್ವೀಕಾರ ಮಾಡಿದ್ರು ಅಂತ ಇದೆಯಲ್ಲ ವಾಕ್ಯ. ಏನಂತ ಇದೆ ಓದಿ ನೋಡೋಣ, 8ರಿಂದ ಇರೋ ವಾಕ್ಯಗಳು. ಅನಂತರ 3 ತಿಂಗಳ ಕಾಲ ಪೌಲನು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಧೈರ್ಯದಿಂದ ಮಾತನಾಡಿದನು. ಓಕೆ, ದೇವರ ಸಾಮ್ರಾಜ್ಯದ ಬಗ್ಗೆ ಅಲ್ಲಿದ್ದವರೊಡನೆ ಚರ್ಚಿಸುತ್ತಾ ಅವರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸಿದನು. ಎಷ್ಟು ತಿಂಗಳು? 3 ತಿಂಗಳ ಕಾಲ ಅವ್ರನ್ನ ವಿಶ್ವಾಸಿಗಳನ್ನಾಗಲಿಕ್ಕೆ ಪ್ರಯತ್ನಿಸಿದಂದ್ರೆ ಅರ್ಥ ಏನದರ ಅರ್ಥ? ಅವ್ರ ಒಳಗಡೆ ವಿಶ್ವಾಸ ಇರಲಿಲ್ಲ. ಪೌಲರು ಈ ಕಡೆಯಿಂದ ಹೇಳ್ತಾ ಇದ್ದಾರೆ, ಅವ್ರು ಆ ಕಡೆಯಿಂದ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಪೌಲರು ಹೇಳ್ತಾ ಇದ್ದಾರೆ, ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವು ಟೈಮ್ ನಮಗೆ ಅನಿಸುತ್ತಲ್ವಾ, ನಾವು ಇವ್ರಿಗೆ ಎಷ್ಟು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ, ಏನು ಮಾಡೋದು? ಅವ್ರು ಕೇಳೋಕ್ಕಾಗಲ್ಲ, ಅವ್ರ ಒಳಗಡೆ ಇರೋ ಸ್ಪಿರಿಟ್ ಬಿಡ್ತಾ ಇಲ್ಲ. ಅವ್ರ ಒಳಗಡೆ ಇರೋ ಸ್ಪಿರಿಟ್ ಅವ್ರ ಮೈಂಡ್ಗೆ ಕನೆಕ್ಟ್ ಆಗಿ ನೀವು ಹೇಳುವಂಥ ಸಂದೇಶವನ್ನು ರಿಜೆಕ್ಟ್ ಮಾಡುವ ಹಾಗೆ ಅದು ಮಾಡ್ತಾ ಇದೆ. ಆದ್ದರಿಂದ ಬೋಧಿಸುವವರೇ, ಬೋಧಕರೇ, ದೇವರ ವಾಕ್ಯ ಸಾರುವವರೇ, ನಿಮಗೆ ಇದು ಗೊತ್ತಿರಬೇಕು, ದೇವರ ವಾಕ್ಯ ಸಾರೋದು ಒಂದು ಆತ್ಮಿಕ ಯುದ್ಧ. ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದಟ್ ಡೆಡ್ ಸ್ಪಿರಿಟ್. ಯು ಆರ್ ಹೋಲ್ಡಿಂಗ್ ದ ಸೋರ್ಡ್ ಆಫ್ ದ ಸ್ಪಿರಿಟ್. ಬಟ್ ಬೈ ಫೋರ್ಸ್ ನಿಮಗೆ ಒಬ್ಬನೊಳಗಡೆ ವಿಶ್ವಾಸವನ್ನು ಚುಚ್ಚಿ ಕೊಡಲಿಕ್ಕಾಗೋದಿಲ್ಲ. ಆದರೆ ಒಂದು ಕೆಲಸ ಮಾಡ್ಬೋದು, ಯು ಕ್ಯಾನ್ ಟೇಕ್ ದಿಸ್ ಹ್ಯಾಮರ್ ಆಫ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಕೀಪ್ ಆನ್ ಬೀಟಿಂಗ್ ಆರ್ ಹ್ಯಾಮರಿಂಗ್ ಆನ್ ಹರ್ ಸೋಲ್ ಆರ್ ಹಿಸ್ ಸೋಲ್. ಅವನ ಪ್ರಾಣದ ಮೇಲೆ, ಅವನ ಮನಸ್ಸಿನ ಮೇಲೆ ಈ ದೇವರ ವಾಕ್ಯದ ಬೋಧನೆ, ಉಪದೇಶವನ್ನು ಮತ್ತೆ 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 ಮಾಡ್ಬೋದು. ಹೀಗೆ ಮಾಡುವಾಗ ಅದೆಲ್ಲ ಪುಡಿ ಆಗುತ್ತೆ. ಒಂದು ದಿನ ನಿರಾಶರಾಗಬಾರ್ದು. ಕೆಲವು ಟೈಮ್ ನಮಗೆ ಅನಿಸುತ್ತೆ, ಎಷ್ಟು ಧ್ಯಾನಕ್ಕೆ ಬರುತ್ತೆ, ಚೇಂಜೇ ಆಗ್ತಾ ಇಲ್ಲ. ಇವರೆಲ್ಲ ನೋಡಿ 3 ಧ್ಯಾನಕ್ಕೆ ಚೇಂಜ್ ಆಗಿಬಿಟ್ರು. ಚೇಂಜ್ ಮಾಡೋಕ್ಕೆ ನಿಮಗಾಗಲ್ಲ. ಹಾಗೆ ದೇವರೇ ಚೇಂಜ್ ಮಾಡಿಬಿಡೋದಾಗಿದ್ದರೆ ಒಂದೇ ಮಾತಿಗೆ ಎಲ್ಲ ಚೇಂಜ್ ಆಗಲಿ, ಭೂಮ್ ಚೇಂಜ್ ಆಗಿಬಿಡಲಿ ಅಂತೇಳಿ ಮೈಂಡೆಲ್ಲ ಚೇಂಜ್ ಆಗಿಬಿಡ್ತಿತ್ತಲ್ವ. ಆ ರೀತಿ ಚೇಂಜ್ ಮಾಡಲಿಕ್ಕೆ ದೇವರಿಗೆ ಇಷ್ಟನೂ ಇಲ್ಲ. ದ್ಯಾಟ್ ಈಸ್ ನಾಟ್ ದ ವಿಲ್ ಆಫ್ ಗಾಡ್. ಆ ರೀತಿ ಚೇಂಜ್ ಮಾಡಲಿಕ್ಕೆ ದೇವರು ಪ್ಲ್ಯಾನ್ ಮಾಡಿಲ್ಲ. ದೇವ್ರು ಪ್ಲ್ಯಾನ್ ಮಾಡದೇ ಇರೋ ದೇವ್ರು ಮಾಡೋದಿಲ್ಲ. ಇನ್ನು ಸೈತಾನ ಆಲೋಚನೆ ಕೊಡ್ತಾನೆ, ದೇವ್ರು ಮಾಡ್ಬೋದಲ್ವ? ಮಾಡ್ಬೋದು, ಮಾಡಲ್ಲ. ಕಲ್ಲನ್ನು ರೊಟ್ಟಿಯಾಗಿ ಮಾಡ್ಲಿಕ್ಕೆ ದೇವ್ರಿಗೆ ಆಗಲ್ಲ? ಆಗುತ್ತೆ, ಮಾಡಲ್ಲ. ಮೇಲಿಂದ ದುಮ್ಕು ಕಾಲು ಮುರಿದೋಗೋದಿಲ್ಲ, ನಾನು ದುಮ್ಕಲ್ಲ. ನೀನು ನನಗೆ ಅಡ್ಡ ಬೀಳು, ಎಲ್ಲ ನಿನಗೆ ಕೊಡ್ತೀನಿ. ಅಡ್ಡ ಬಿದ್ದೆಲ್ಲ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಅಡ್ಡ ಬೀಳ್ದೇನೆ ತಗೊಳ್ಬೋದು ನಾನು, ಕಲ್ದೇನೆ ರೊಟ್ಟಿನೇ ಮಾಡ್ಬೋದು ನಾನು, ಮೇಲಿಂದ ಹಾರದೇನೆ ಫೇಮಸ್ಸು ಆಗ್ಬೋದು ನಾನು. ನೀನು ಹೇಳಿದ ಕೇಳಿ ನನಗೆ ಆಗುವ ಅವಶ್ಯಕತೆ ಇಲ್ಲ. ಶಿಲ್ಬೆಯಿಂದ ಇಳಿದು ಬಂದು ಪ್ರೂವ್ ಮಾಡು, ನಾನು ಬರಲ್ಲ. ನಿಮ್ಮ ಆಲೋಚನೆಗಳಂತೆ ಅಲ್ಲ ನನ್ನ ಆಲೋಚನೆಗಳು, ನನ್ನ ಆಲೋಚನೆಗಳಂತೆ ಅಲ್ಲ ನಿಮ್ಮ ಆಲೋಚನೆಗಳು. ನೀವು ತಿಳ್ಕೊಂಡಂಗೆ ಅಲ್ಲ ಯೇಸು ಸ್ವಾಮಿ, ಆಯಿತಾ? ನೀವು ನಾನು ತಿಳ್ಕೊಂಡಂಗೆ ಅಲ್ಲ ಯೇಸು ಕ್ರಿಸ್ತರು. ನಮ್ಮ ಮೈಂಡಲ್ಲಿ ಯೇಸುವಿನ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಕಲ್ಪನೆ. ದೇವ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಒಂದು ಐಡಿಯಾ ಇರುತ್ತೆ. ನಿಮ್ಮ ಐಡಿಯಾಲಜಿ ಯಾವುದು ವರ್ಕೌಟ್ ಆಗಲ್ಲ, ಝೀರೋ ವ್ಯಾಲ್ಯೂ. ನೀವು ಎಷ್ಟೇ ಬ್ರಿಲಿಯಂಟ್ ಆದರೂ, ನೀವು ಎಂಥ ಮಹಾಜ್ಞಾನಿ ಆದರೂ, ನಿನ್ನ ಯಾವ ಐಡಿಯಾನೂ ದೇವ್ರ ಐಡಿಯಾಕ್ಕೆ ಮ್ಯಾಚ್ ಆಗಲ್ಲ. ಅಲ್ವ ನಮ್ಗೆ ಒದ್ದಾಟ ಆಗ್ತಾ ಇರೋದು. ನಾವು ನಮ್ಮ ಐಡಿಯಾ ತೊಗೊಂಡು ಬರ್ತೀವಿ, ನಮ್ಮ ಐಡಿಯಾದಲ್ಲಿ ನಾವು ಏನೋ ಮಾಡ್ಲಿಕ್ಕೆ ಹೋಗ್ತೀವಿ, ಎಲ್ಲ ಫ್ಲಾಪೇ. ನೀವೇನೂ ಐಡಿಯಾ ಮಾಡಬೇಡಿ, ನೀವೇನು ಐಡಿಯಾ ಮಾಡಬೇಡಿ, ಮಾಡಿ ಏನೂ ಪ್ರಯೋಜನವೂ ಇಲ್ಲ. ನಾವು ಒಬ್ಬರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಏನೆಲ್ಲ ಐಡಿಯಾ ಮಾಡ್ತೀವಲ್ವಾ? ನಾವೊಂದು ಆತ್ಮ ರಕ್ಷಣೆ ಮಾಡ್ಬೇಕಾದ್ರೆ ಏನೆಲ್ಲ ಐಡಿಯಾ ಮಾಡ್ತೀವಿ. ನಮ್ಮ ಐಡಿಯಾ ಎಲ್ಲ ವರ್ಕ್ ಆಗಿದ್ದಿದ್ರೆ ಎಷ್ಟು ಸುಲಭದಲ್ಲಿ ಎಷ್ಟು ಆತ್ಮಗಳು ಆದಾಯ ಆಗ್ತಿತ್ತಲ್ವಾ? ನಮ್ಮ ಐಡಿಯಾ ಯಾವುದು ವರ್ಕ್ ಆಗಲ್ಲ. ನಮ್ಮ ಐಡಿಯಾ ಯಾವತ್ತೂ ಫ್ಲಾಪ್ ಐಡಿಯಾನೇ. ನಿಮ್ಮ ಐಡಿಯಾನ ನೀವು ಸಕ್ಸಸ್ ಮಾಡ್ಬೋದು, ಬಟ್ ರಿಸಲ್ಟ್ ತೆಗಿಯೋಕ್ಕಾಗಲ್ಲ. ಪೌಲರು ಪಾಪ 3 ತಿಂಗಳು ಕಷ್ಟಪಟ್ಟು ಈ ಜನರಿಗೆ ಶುಭ ಸಂದೇಶ ಬಿಟ್ಟು ಬೇರೆ ಏನೂ ಹೇಳಲಿಲ್ಲ. ಆದರೆ ಆ ಜನ ಏನು ಮಾಡಿದರು? ಮುಂದೆ ಓದಿ ನೋಡೋಣ. ಆದರೆ ಅವರಲ್ಲಿ ಕೆಲವರು ಹಠಮಾರಿಗಳು. ಏನಾದರೂ
ಕೇಳಿ 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 ಇವರು ಹಠಮಾರಿಗಳಾದರೆ ವಿನಃ ಅವರ ಹಠ ಬಿಡಲಿಲ್ಲ. ಹಠಮಾರಿಗಳಾದರು. ಅವರು ವಿಶ್ವಾಸವನ್ನು ನಿರಾಕರಿಸಿದ್ದು ಅಲ್ಲದೆ, ನೋಡಿ ಎಂಥ ಡೇಂಜರ್. ಅವರು ವಿಶ್ವಾಸವನ್ನು ನಿರಾಕರಿಸಿದ್ದು ಅಲ್ಲದೆ ಈ ಹೊಸ ಮಾರ್ಗವನ್ನು ಸಭೆಯ ಮುಂದೆ ದೂಷಿಸತೊಡಗಿದರು. ಅವರು ಸ್ವೀಕಾರ ಮಾಡದೇ ಇದ್ರೆ ಹೋಗಲಿ. ಈಗ ನೀವು ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇರ್ತೀರಿ, ನಿಮಗದು ಸ್ವೀಕಾರ ಮಾಡಲಿಕ್ಕಾಗಿಲ್ಲ ಅಂದರೆ ಬಿಟ್ಬಿಡಿ. ಮಾತ್ರ ಅಲ್ಲ, ನೀವು ಹೊರಗಡೆ ಹೋಗಿ ಏನು ಮಾಡ್ತಿದ್ರಿ ಗೊತ್ತಾ? ಅವನು ಏನೋ ಹುಚ್ಚುಚ್ಚಾಗಿ ಹೇಳ್ತಾ ಇದ್ದಾನೆ, ಅವನಿಗೆ ತಲೆ ಕೆಟ್ಟಿದೆ, ಯೇಸು ಕ್ರಿಸ್ತರು ಬಂದರಂತೆ, ಸತ್ತವರಿಂದ ಪುನರುತ್ಥಾನರಾಗಿದ್ದಾರೆ ಅಂತೆ, ಪುನರುತ್ಥಾನದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ. ಇದೆಲ್ಲ ಸಾಧ್ಯನಾ? ಇದರಲ್ಲಿ ನಾವು ನಂಬಿಕೆ ಇಡಬೇಕಂತೆ, ನಾವು ನಂಬಿಕೆ ಇಟ್ಟರೆ ನಮಗೂ ಪುನರುತ್ಥಾನ ಇದೆಯಂತೆ, ಸ್ವರ್ಗ ಸಾಮ್ರಾಜ್ಯ ಸಿಗುತ್ತಂತೆ, ದೇವರು ನಮ್ಮ ಪಾಪ ಕ್ಷಮಿಸ್ತಾ ಇದ್ದಾರಂತೆ. ಇದು ಏನೇನೋ ಹೇಳ್ತಾ ಇದ್ದಾನೆ, ನಮ್ಮ ತಲೆ ಹಾಳು ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಮುಖಂಡರುಗಳು ನಮಗೆ ಹೇಳ್ಕೊಟ್ಟಿರೋದೇನೋ, ಪಾಪ ಕ್ಷಮೆ ಸಿಗಬೇಕಾದ್ರೆ ನೀವು ನೀರಲ್ಲಿ ಮುಳುಗಬೇಕು, ಇದು ಮಾಡಬೇಕು, ಈ ಪ್ರಾರ್ಥನೆ ಮಾಡಬೇಕು, ಪರಿಹಾರಕ್ಕಾಗಿ ಅದು ಮಾಡಬೇಕು, ಬೆಟ್ಟ ಹತ್ತಿ ಇಳಿಬೇಕು, ತಲೆ ಬೋಳಿಸ್ಕೋಬೇಕು, ಎದೆ ಬಡ್ಕೋಬೇಕು, ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಅಂತ ಕಲ್ಲು ಹೊತ್ಕೋಬೇಕು 3 ಸರಿ. ಎದೆ ಮೇಲೆ ಕಲ್ಲು ಹಾಕ್ಕೊಂಡು ಬಿದ್ದರೆ ನಿಮಗೆ ಪಾಪ ಪರಿಹಾರ ಸಿಗುತ್ತೆ ಅಂತೆಲ್ಲ ನಮ್ಮವರೆಲ್ಲ ಹೇಳ್ಕೊಟ್ರೆ, ನಮ್ಮನ್ನು ಏನೋ ಒಂದು ರಕ್ತದಲ್ಲಿ ಹೋಗ್ತಾ ಇದ್ದರೆ ಇವನು ಹೇಳ್ತಾ ಇದ್ದಾನೆ ಯೇಸುನಲ್ಲಿ ವಿಶ್ವಾಸ ಇಟ್ಟರೆ ಸಾಕಂತೆ ನಿಮ್ಮ ಪಾಪ ಎಲ್ಲ ಕ್ಷಮಿಸಲ್ಪಡುತ್ತೆ ಅಂತ. ಇಷ್ಟು ಈಸಿಯಾಗಿ ಆಗ್ಬಿಡುತ್ತಾ? ಇವನು ಹೇಳೋ ಥರ ಆಗ್ಬಿಡುತ್ತಾ ಅಂತ ಹೊರಗಡೆ ಹೋಗಿ ಮಾತಾಡ್ಕೊಳ್ತಾ ಇದ್ದಾರೆ. ನೀವು ಮಾತಾಡ್ಕೊಳ್ಳಲ್ಲವ ಕೆಲವರು? ಎಲ್ಲರೂ ಅಲ್ಲ, ಕೆಲವರು ಮಾತಾಡ್ಕೊಳ್ತಾ ಇದ್ರು ಮನಸ್ಸೊಳಗಡೆನೇ ಇಟ್ಕೊಳ್ತೀರಿ, ಹೊರಗಡೆ ಮಾತ್ರ ಒಂದು ಸ್ಮೈಲ್ ಕೊಡ್ತೀರಿ ಅಲ್ವಾ? ಏನು ಪ್ರಯೋಜನ? ಸ್ಮೈಲ್ ತೊಗೊಂಡು ಏನು ಮಾಡೋಣ? ಸ್ಮೈಲಲ್ಲಿ ಏನೂ ಇಲ್ಲ, ಅದು ಒಂಥರ ನಾಟಕನೇ. ಸ್ಮೈಲ್ನ ಆತ್ಮ ಒಳಗಡೆ ಸೇರಿಕೊಂಡಿರುತ್ತೆ. ಸ್ಮೈಲ್ ನಮ್ಮನ್ನು ಹಾಳು ಮಾಡೋದು ಕೆಲವು ಟೈಮ್. ನಮ್ಮ ನೋಡಿ ಸ್ಮೈಲ್ ಕೊಡೋರನ್ನ ಇವ್ರು ನಮ್ಮ ತಗೊಳ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅವರೇ ಸೀರಿಯಸ್ ಆಗಿರೋರೇ ತಗೊಳ್ತಾ ಇರೋದು, ನಾವಲ್ಲೇ ಮೋಸ ಹೋಗ್ತಾ ಇರೋದು. ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಸ್ಮೈಲ್ ಕೊಟ್ಟರೆ ಪರವಾಗಿಲ್ಲ, ಇವ್ರು ನಮ್ಮವರಾದರು, ನಮ್ಮನ್ನ ಒಪ್ಕೊಂಡ್ರು ಅಂತ. ಒಪ್ಕೊಳ್ಳಿಲ್ಲ, ಅವ್ರಿಗೇನು ಅರ್ಥ ಆಗಿಲ್ಲ ಅಷ್ಟೇ. ಅವ್ರ ತಲೆ ಒಳಗಡೆ ಏನು ಹೋಗಿಲ್ಲ. ಅವ್ರ ತಲೆ ಒಳಗೆ ಹೋಗಿದ್ದೇನು ಗೊತ್ತಾ? ಸೆಂಟ್ರಲ್ಲಿ ಹೇಳಿದ 1-2 ಜೋಕ್ಸ್ ಇದೆಯಲ್ಲ, ಜೋಕ್ಸ್ ಅಂದರೆ ನಗಸ್ಲಿಕ್ಕೆ ತಮಾಷೆಗೆ ಏನು ಹೇಳಿರ್ತೀವಲ್ಲ, ಅದು ಮಾತ್ರ ಹೋಗಿರೋದಷ್ಟೇ. ಗಾಸ್ಪಲ್ ಏನು ಹೋಗಿಲ್ಲ. ಗಾಸ್ಪಲ್ ಹೋದರೆ ನಿಮ್ಮಲ್ಲಿ ನಗು ಹೆಂಗೆ ಬರುತ್ತೆ? ನಿಮ್ಮ ಒಳಗಡೆ ಏನು ಬರುತ್ತೆ ಗೊತ್ತಾ? ಒಂದು ಕೂಗಾಟ ಬರುತ್ತೆ. ಸ್ವಾಮಿ, ನನ್ನ ಪಾಪಾತ್ಮ, ನನ್ನಿಂದ ದೂರ ಇರಿ, ಹತ್ರ ಬರಬೇಡಿ ಅಂತ ಪೇತ್ರಕ್ಕೆ ಹೋಗಿದ್ನಲ್ವಾ, ಆ ಬ್ರೋಕನ್ನೆಸ್ ಬರುತ್ತೆ. ನಗ್ಲಿಕ್ಕಾಗಲ್ಲ. ಸರಿಯಾಗಿ ಶುಭ ಸಂದೇಶವನ್ನು ಆಲಿಸಿದರೆ, ಈಗ ನಾನು ಮತ್ತೆ ಹೇಳ್ತೀನಲ್ಲ, ಅದನ್ನೆಲ್ಲ ಸಾರ್ತಾ ಇಲ್ಲ, ಅದರ ಬಗ್ಗೆ ನಾನು ಹೇಳ್ತಾ ಇರೋದು. ಐ ಆಮ್ ಎಕ್ಸ್ಪ್ಲೈನ್ ಅಬೌಟ್ ಇಟ್, ಅದರ ಕುರಿತಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾದ ಶುಭ ಸಂದೇಶ ನಾವು ಆಲಿಸುವಾಗ ನಮ್ಮ ಒಳಗಡೆ ಮನಸ್ಸು ಮುರಿದು ಹೋಗುತ್ತೆ, ಒಡೆದು ಹೋಗುತ್ತೆ, ಅದು ಬರುತ್ತೆ. ಯಾಕೆ ಅಂದರೆ ಶುಭ ಸಂದೇಶ ನಮ್ಮ ಹೀನ ಸ್ಥಿತಿ ನಮಗೆ ಎತ್ತಿ ತೋರಿಸುತ್ತೆ. ನಮ್ಮ ಒಂದು ಪಾಪದ ಆ ಕರಾಳ ಅವಸ್ಥೆ ಇದೆಯಲ್ವಾ, ಅದು ಏನು ಅಂತ ನಮಗೆ ಎತ್ತಿ ತೋರಿಸುತ್ತೆ. ನಮ್ಮ ಹೃದಯ ಎಷ್ಟು ಕೆಟ್ಟದ್ದು ಎಂದು ನಮಗೆ ಮನವರಿಕೆ ಮಾಡಿಕೊಡುತ್ತೆ. ನಾವು ಎಂಥ ಒಂದು ಹೀನ ಸ್ಥಿತಿಯಲ್ಲಿದ್ದೀವಿ ಅಂತ ನಮಗೆ ತೋರಿಸ್ಕೊಡುತ್ತೆ. ನಾವು ಅಂದ್ಕೊಂಡಿದ್ದೀವಿ ನಾವು ಚೆನ್ನಾಗಿದ್ದೀವಿ ಅಂತ, ಆದರೆ ನಿಜವಾಗ್ಲೂ ನಾವು ಹಾಳಾಗಿ, ಕರಪ್ಟಾಗಿ, ನಾಶವಾಗಿ ಹೋಗಿದ್ದೀವಿ ಅನ್ನೋದು ನಮಗೆ ಮನವರಿಕೆ ಮಾಡಿಕೊಡುತ್ತೆ. ನಮಗಿನ್ನು ಏನೂ ದಾರಿನೇ ಇಲ್ಲ. ಕೊನೆಗೇನು ಹೇಳ್ತೀವಿ ಗೊತ್ತಾ? ಅಯ್ಯೋ ದೇವರೇ, ಸೇವ್ ಮೀ. ಒಂದು ಕೂಗು ಬರುತ್ತೆ ಒಳಗಡೆಯಿಂದ, ಸೇವ್ ಮೀ, ಸೇವ್ ಮೀ, ಸೇವ್ ಮೀ, ಕಾಪಾಡಿ, ಕಾಪಾಡಿ, ಕಾಪಾಡಿ ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ವಾಟ್ ಎ ರಿಚೆಡ್ ಮ್ಯಾನ್ ಐ ಆಮ್. ಎಂಥ ನಿರ್ಭಾಗ್ಯನು. ಈ ಕೂಗು ನಮ್ಮ ಒಳಗಡೆ ಮರುತ್ತೆ ನಿಜವಾದ ಶುಭ ಸಂದೇಶ ಆಲಿಸುವಾಗ. ಆಗ ಏನು ನಮಗೆ ಸಿಗುತ್ತೆ ಕೇಳಿದರೆ, ನಿಜವಾದ ರಕ್ಷಕನ ಕೈಗಳು ನಮ್ಮನ್ನು ಹಿಡಿದು ಮೇಲಕ್ಕೆತ್ತುವ ಆ ಒಂದು ಯೇಸು ಕ್ರಿಸ್ತನ ಸಾನ್ನಿಧ್ಯದ ಅನುಭವ ನಮ್ಮ ಒಳಗಡೆ ಆಗುತ್ತೆ. ಅದಾದಮೇಲೆ ನಮಗೆ ತುಂಬ ಸಮಾಧಾನ ಸಿಗುತ್ತೆ, ತುಂಬ ಶಾಂತಿ ಸಿಗುತ್ತೆ. ಕೆಲವು ಟೈಮ್ ನಾವು ಹೇಳ್ತೀವಿ, ಏನೋ ಬಿಟ್ಟು ಹೋದಾಗಾಯಿತು. ಖಂಡಿತ ಬಿಟ್ಟು ಹೋದಾಗಾಯಿತು. ಏನೋ ಒಂದು ಒಳಗಡೆ ಬಂದಾಗಾಯಿತು. ಹೌದು, ದೇವರ ಆತ್ಮ ನಿನ್ನ ಒಳಗಡೆ ಬರ್ತಾರೆ. ದೇವರ ಆತ್ಮ ನಿನ್ನ ಒಳಗಡೆ ಬಂದಾಗ ಸಮಾಧಾನ ಬರುತ್ತೆ, ಶಾಂತಿ ಸಿಗುತ್ತೆ. ಆಗ ನಿಮಗೆ
ದೇವರು ಯಾರು ಅಂತ ಅರಿವು ಪಡ್ಕೊಳ್ಳಿಕ್ಕೆ ಬೇಕಾದ ಕೃಪೆ ಸಿಗುತ್ತೆ. ವೆನ್ ಯು ರಿಸೀವ್ ದಟ್ ನ್ಯೂ ಲೈಫ್, ಯು ವಿಲ್ ರಿಸೀವ್ ದ ಗ್ರೇಸ್ ಟು ನೋ who Christ is, who God is, and that phenomena is called eternal life. John 17:3 ಅರ್ಥ ಆಗ್ತಿದೆಯಾ ನಿಮಗೆ? ಇದು ಫಿನೋಮಿನಾ ಅಂತ ಹೇಳಿದಾಗ ಇದು ಯಾವುದೋ ಸೈನ್ಸ್ದು ವರ್ಡ್ ಅಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಒಳಗಡೆ ಹೊಸ ಜನ್ಮ ಪಡ್ಕೊಂಡಾಗ, ವೆನ್ ಯು ರಿಸೀವ್ ನ್ಯೂ ಲೈಫ್ ಥ್ರೂ ಫೈತ್, ವಿಶ್ವಾಸದ ಮುಖಾಂತರ ನಿಮ್ಮ ಒಳಗಡೆ ಹೊಸ ಜನ್ಮ ಪಡ್ಕೊಂಡಾಗ ಆಗುವಂಥ ಕಾರ್ಯ ಏನು ಗೊತ್ತಾ? ಯು ವಿಲ್ ರಿಸೀವ್ ಗ್ರೇಸ್. ನಿಮಗೆ ಕೃಪೆ ಸಿಗುತ್ತೆ. ಕೃಪೆ ಅಂದರೆ ನಮ್ಮ ಪ್ರಯತ್ನದಿಂದ ಪಡ್ಕೊಳ್ಳತಕ್ಕಂಥದ್ದಲ್ಲ, ನಮ್ಮ ಪ್ರಯತ್ನ ಇಲ್ಲದೆ ಉಚಿತವಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಶಕ್ತಿ, ದೈವ ಶಕ್ತಿ ನಮಗೆ ಸಿಗುತ್ತೆ. ಈ ಶಕ್ತಿ ಏನು ಮಾಡುತ್ತೆ? ವಾಟ್ ಇಸ್ ದ ವರ್ಕ್ ಆಫ್ ದಟ್ ಗ್ರೇಸ್? ಆ ಕೃಪೆ ನಮ್ಮಲ್ಲಿ ಏನು ಮಾಡುತ್ತೆ ಕೇಳಿದರೆ, ದೇವರನ್ನು ಅರಿತುಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ದ್ಯಾಟ್ ಗ್ರೇಸ್ ವಿಲ್ ಹೆಲ್ಪ್ ಅಸ್ ಟು ನೋ ಗಾಡ್, ಆ್ಯಂಡ್ ದಟ್ ಈಸ್ ನೋಯಿಂಗ್ ಗಾಡ್ ಇಸ್ ಇಟರ್ನಲ್ ಲೈಫ್. ಅದನ್ನೇ ಜಾನ್ 17:3 ಅಲ್ಲಿ, ಯೋಹಾನ 17:3 ಯೇಸು ಕ್ರಿಸ್ತರು ಹೇಳ್ತಾ ಇರೋದು ಏನಂತ? ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ. ಇದು ಶಿಷ್ಯರಿಗೆ ಹೇಳ್ತಾ ಇರೋದಲ್ಲ, ಪಿತನಾದ ದೇವರಿಗೆ ಯೇಸು ಪ್ರಾರ್ಥನೆ ಮಾಡುವಾಗ ಹೇಳುವಂಥ ಮಾತು. ಅಪ್ಪ ತಂದೆಯೇ, ನಿಜ ದೇವರಾದ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು, ನೀವು ಕಳುಹಿಸಿಕೊಟ್ಟ ಈ ಕ್ರಿಸ್ತನ್ ಯೇಸುವನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಯಾವ ಯೇಸು? ಯಾವ ಯೇಸು? ಕ್ರಿಸ್ತ ಯೇಸುವನ್ನು, ಜೀಸಸ್ ಕ್ರೈಸ್ಟ್. ಆ ಕ್ರಿಸ್ತನನ್ನು, ದೇವರನ್ನು, ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನಿತ್ಯ ಜೀವ. ಇದೊಂದು ದೊಡ್ಡ ಸೌಭಾಗ್ಯ. ಇದೊಂದು ದೊಡ್ಡ ಸೌಭಾಗ್ಯ. ಯಾರಿಗಿದು? ಈ ಸೌಭಾಗ್ಯ ಯಾರಿಗೆ ಮಾತ್ರ? ದಿಸ್ ಪ್ರಿವಿಲೇಜ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ those who have received that new life through the resurrection of Christ Jesus. What is that privilege? To experience eternal life, knowing Christ, knowing God. ಇದು ನಮ್ಮ ಒಳಗಡೆ ಏನು ಅನುಭವ ಕೊಡುತ್ತೆ? ನಿತ್ಯ ಜೀವದ ಅನುಭವ ಕೊಡುತ್ತೆ. ಈ ನಿತ್ಯ ಜೀವದ ಅನುಭವ ಅಂದರೆ ಏನೋ ಅಂತ ತಿಳ್ಕೊಬೇಡಿ. ನಿತ್ಯ ಜೀವದ ಅನುಭವ ಅಂದರೆ ಯೇಸುವಿನ ಅನುಭವ ಕೊಡುತ್ತೆ. ಎಕ್ಸ್ಪೀರಿಯನ್ಸ್ ಆಫ್ ಕ್ರೈಸ್ಟ್ ಈಸ್ ಇಟರ್ನಲ್ ಲೈಫ್. ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಆದಷ್ಟು ನಿಮಗೆ ಬೇರೆ ಈ ಲೋಕದ ಎಕ್ಸ್ಪೀರಿಯನ್ಸ್ ಯಾವುದು ಬೇಡ ಅಂತ ಅನಿಸುತ್ತೆ. ಈಗ ನೀವು ಮೈಂಡೆಲ್ಲ ಸೆಟ್ ಮಾಡ್ಕೊಂಡು ಅನಿಸ್ತೋ ಥರ ಇರ್ತೀರಿ. ರಿಟ್ರೀಟ್ ಎಲ್ಲ ಆದಮೇಲೆ ಅದು 3 ದಿನ ಮಾತ್ರನೇ. ಆದರೆ ಇದು 3 ದಿನದ ವಿಷಯ ಅಲ್ಲ ಹೇಳ್ತಾ ಇರೋದು. ಇಟ್ ವಿಲ್ ಬಿಕಮ್ ನ್ಯಾಚುರಲ್ ಇನ್ ಯು. ಅದಕ್ಕೆ ಹೇಳಿದ್ದು ಕ್ರೈಸ್ತ ಜೀವನ ಈ ಮೂಟೆ ಹೊತ್ಕೊಂಡು ಬದುಕೋದಲ್ಲ, ಮೂಟೆ ಇಲ್ಲದೆ ಬದುಕೋದು. ನನ್ನ ಹೊರೆ ಸುಗಮ ಅಂತ ಯೇಸು ಹೇಳಿದ್ದಾರೆ. ಬಟ್ ನಾವು ಮೂಟೆ ಇಡೋದು, ಮೂಟೆ ಹೊರೋದು. ನಾವು ಈ ಪ್ರೇಯರ್ ಗ್ರೂಪ್ ಅವ್ರು ಮಾಡೋ ಕೆಲಸ ಏನು ಗೊತ್ತಾ? ಕರಿಸ್ಮ್ಯಾಟಿಕ್ ಅವ್ರದ್ದು ಇವತ್ತಿನ ಕೆಲಸ ಏನು ಗೊತ್ತಾ? ಮೂಟೆ ಇಡೋದು, ಮೂಟೆ ನಾವು ಹೊರ್ತೀವಿ, ಇನ್ನೊಬ್ಬರ ಮೇಲೂ ಇಡ್ತೀವಿ. ಅಂದರೆ ನಿಜವಾದ ಶುಭ ಸಂದೇಶ ಏನು ಮಾಡುತ್ತೆ ಗೊತ್ತಾ? ನಮ್ಮ ಮೇಲಿರೋ ಎಲ್ಲ ಮೂಟೆನೂ ತೆಗೆದುಹಾಕತ್ತೆ. ನೀವೇನು ಹೊರೋದು ಬೇಕಾಗಿಲ್ಲ. ನಿಮ್ಮ ಒಳಗಡೆ ಈ ಹೊಸ ಜನ್ಮವನ್ನು ಪಡ್ಕೊಳ್ಳೋದಿದೆಯಲ್ಲ, ಅದೊಂದು ಸಾಧನೆ. ಅಲ್ಲಿ ಸ್ವಲ್ಪ ಹೋರಾಟ ಇದೆ, ಬಟ್ ನಿಮಗೂ ಗೊತ್ತಿರಬೇಕು. ಡಾಕ್ಟ್ರು ಎಷ್ಟೇ ಒಂದು ಒಳ್ಳೆಯ ಸರ್ಜನ್ ಆದರೂ ಕೂಡ ಪೇಷಂಟ್ ಅಟೆಂಡರ್ನ ಎಲ್ಲ ಕೂರಿಸ್ಬಿಟ್ಟು ಕಾಯಿಲೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಸರ್ಜರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಸರ್ಜರಿ ಹೇಗಾಗುತ್ತೆ, ಸರ್ಜರಿ ಆದಮೇಲೆ ಏನಾಗುತ್ತೆ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ಪೇಷಂಟ್ಗೆ ಏನಾದರೂ ಕಾಯಿಲೆ ಬಗ್ಗೆ ಗೊತ್ತಿತ್ತಾ? ಮೊದಲೇ ಸರ್ಜರಿ ಬಗ್ಗೆ ಗೊತ್ತಿತ್ತಾ? ಸರ್ಜರಿ ಮಾಡಿಸ್ಕೋಬೇಕು ಅಷ್ಟೇ ಗೊತ್ತು. ಸರ್ಜರಿ ಯಾವ ಪ್ರೊಸೆಸಲ್ಲಿ ಆಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಸರ್ಜರಿ ಆದಮೇಲೆ ಏನೆಲ್ಲ ಆಗ್ಬೋದು ಹೋಗ್ಬೋದು, ಏನೂ ಗೊತ್ತಿಲ್ಲ. ಇದೆಲ್ಲ ಇವ್ರನ್ನ ಕೂರಿಸ್ಕೊಂಡು ಇವರಿಗೆ ಕೌನ್ಸಿಲಿಂಗ್ ಕೊಟ್ಟು ಅರ್ಧ ಗಂಟೆನೋ ಒಂದು ದಿವಸನೋ ದೊಡ್ಡ ಕಾನ್ಫರೆನ್ಸ್ ಹಾಲಲ್ಲಿ ಇವ್ರನ್ನ ಕರ್ಕೊಂಡೋಗಿ ಕೂರಿಸಿ ಇವ್ರದ್ದು ರಿಪೋರ್ಟ್ಗಳೆಲ್ಲ ತೋರಿಸಿ, ಈ ಬೈಬಲ್ ಒಂದೊಂದು ಕೊಟೇಶನ್ ಈಗ ತೋರಿಸೋ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ? ವೈ? ಸರ್ಜನಿಗೆ ಗೊತ್ತಾಗಿಲ್ವಾ ಏನಾಗಿದೆ ಪ್ರಾಬ್ಲಮ್, ಏನು ಮಾಡಬೇಕೀಗ, ಏನಾದರೆ ಏನಾಗುತ್ತೆ ಅಂತ? ಈ ಸರ್ಜನಿಗೆ ಗೊತ್ತಿಲ್ವಾ? ಸುಮ್ಮನೆ ಮಲ್ಕೋ ಇಲ್ಲಿ ಅಂತ ಹೇಳಿ ಕತ್ತರಿಸಿ ಏನೋ ಮಾಡ್ಬೋದಲ್ವ? ಯಾಕೆ ಮಾಡಲ್ಲ?
ಕನ್ಸೆಂಟ್ ಬೇಕು. ಪೇಷಂಟ್ಗೊಂದು ವಿಶ್ವಾಸ ಬರಬೇಕು. ಈಗ ಸರ್ಜನ್ಗೆ ವಿಶ್ವಾಸ ಇದೆ ಸರ್ಜರಿಯಲ್ಲಿ, ಅಥವಾ ಸರ್ಜರಿ ಆದಮೇಲೆ ಏನಾಗುತ್ತೆ ಅಂತ ಡಾಕ್ಟ್ರಿಗೆ ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ವಿಶ್ವಾಸ ಇದೆ. ಆದರೆ ಪೇಷಂಟನ್ನ ಒಂದು ಸಹಕಾರ ಬೇಕು. ಈ ಸರ್ಜರಿ ಸಕ್ಸಸ್ ಆಗಬೇಕಾದ್ರೆ, ಪೇಷಂಟ್ ಉಳಿಬೇಕಾದ್ರೆ, ಸರ್ಜನ್ ಎಷ್ಟೇ ಸಕ್ಸಸ್ಫುಲ್ ಸರ್ಜನ್ ಆದರೂ ಕೂಡ ಪೇಷಂಟ್ ಕೋಆಪ್ರೇಷನ್ ಇಲ್ಲದೆ ಇದ್ದರೆ ಸರ್ಜರಿ ಫೇಲ್ ಆಗುವ ಸಾಧ್ಯತೆ ಇದೆ. ಆ ಸರ್ಜರಿ ಫೇಲ್ ಆಗೋದು ಸರ್ಜನ್ ಫೇಲರ್ ಆಗಿರೋದ್ರಿಂದ ಅಲ್ಲ, ಪೇಷಂಟ್ ಕೋಆಪ್ರೇಷನ್ ಸರಿಯಾಗಿ ಬಂದಿಲ್ಲ. ನಾನು ಹೇಳ್ತಾ ಇರೋದು 100% ಪರ್ಫೆಕ್ಟ್ ಆದ ಸಕ್ಸಸ್ಫುಲ್ ಸರ್ಜನ್ ಬಗ್ಗೆ. ಅವನ ಕೈಲಿ ಯಾವುದು ಫೇಲ್ ಆಗೋದಿಲ್ಲ, ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ದೇವ್ರ ಕೈಲಿ ಯಾವುದಾದ್ರು ಫೇಲ್ ಆಗುತ್ತಾ? ಆಗೋದಿಲ್ಲ. ದೇವ್ರ ಕೈಲಿ ಯಾವುದು ಫೇಲ್ ಆಗೋದಿಲ್ಲ ಅಂದಮೇಲೆ ಯಾವ ಆತ್ಮನೂ ನರಕಕ್ಕೆ ಹೋಗಬಾರ್ದಲ್ವಾ? ಮತ್ತು ಯೇಸು ಸ್ವಾಮಿನೇ ಹೇಳಿದ್ದಾರೆ, ನರಕಕ್ಕೆ ಹೋಗೋರ ಸಂಖ್ಯೆನೇ ಜಾಸ್ತಿ ಅಂತ ಹೇಳಿಬಿಟ್ಟಿದ್ದಾರೆ. ಸರ್ಜನ್ ಯಾಕೆ ಫೇಲ್ ಆದರು? ಸರ್ಜನ್ ಫೇಲ್ ಆದ್ರಾ? ಬಟ್ ಸರ್ಜರಿ ಫೇಲ್ ಆಯ್ತಲ್ಲ, ಯಾಕೆ? ಈಸ್ ಎ ಪರ್ಫೆಕ್ಟ್ ಸರ್ಜನ್, ದೆನ್ ಸರ್ಜರಿ ಈಸ್ ಫೇಲ್ಡ್. ವೈ? ಪೇಷಂಟ್ ಸಹಕಾರ ಮಾಡಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಸರ್ಜನ್ ಯೇಸುನೇ, ಪವಿತ್ರಾತ್ಮನೇ. ಆದರೆ ಪೇಷಂಟ್, ನಾವು ಯಾವಾಗಲೂ ಪೇಷಂಟೇ. ನಮ್ಮ ನಿಜವಾದ ಸಹಕಾರ ಯಾವಾಗ ಬೇಕು ಗೊತ್ತಾ? ಕೊನೆ ತನಕ ಬೇಕು. ಅದಕ್ಕೇ ಪೌಲ್ ಹೇಳೋದು, ವರ್ಕೌಟ್ ಯುವರ್ ಸಾಲ್ವೇಷನ್ ಟಿಲ್ ದ ಎಂಡ್. ಕೊನೆಯ ತನಕ ನಿಮ್ಮ ಈ ರಕ್ಷಣೆಗಾಗಿ ನೀವು ಶ್ರಮ ಪಡಲೇಬೇಕು. ಹಾಗೆ ಪಟ್ಟರೆ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತರಾಗಿದ್ದಾರೆ. ನೀನು ಏನು ಮಾಡೋದಿಲ್ಲ, ಸೋಂಬೇರಿಯಾಗಿ ಇಷ್ಟ ಬಂದಂಗೆ ಮೈಂಡ್ ಏನು ಹೇಳುತ್ತೋ, ಲೋಕ ಏನು ಹೇಳುತ್ತೋ, ಹೊರಗಿನ ಆತ್ಮ ಏನು ಹೇಳುತ್ತೋ ಅದ್ರ ಪ್ರಕಾರನೇ ನೀನು ಹೋಗ್ತಾ ಇದ್ದರೆ ಹಾಳಾಗಿ ಹೋಗ್ತೀಯ. ಆದರೆ ನಿನ್ನ ಒಳಗಡೆ ಬಂದಿರತಕ್ಕಂಥ ದೇವರ ಆತ್ಮ ಏನು ಹೇಳುತ್ತೋ ಅದ್ರ ಪ್ರಕಾರ ನೀನು ಹೋದರೆ ಸ್ವರ್ಗಕ್ಕೆ ಬರ್ತೀಯ. ದೇವರು ಯಾರನ್ನೂ ಸ್ವರ್ಗಕ್ಕೆ ಎಳ್ಕೊಂಡು ಹೋಗಲ್ಲ, ಆಯಿತಾ? ನರಕಕ್ಕೆ ತಳ್ಳೋದು ಇಲ್ಲ, ಸ್ವರ್ಗಕ್ಕೆ ಎಳ್ಕೊಂಡು ಹೋಗೋದು ಇಲ್ಲ. ದಟ್ ಈಸ್ ಯುವರ್ ಚಾಯ್ಸ್, ಇಟ್ ಈಸ್ ವಿತ್ ಯು. ನಿಮ್ಮ ವಿಲ್ಗೆ ಕೊಟ್ಟಿದ್ದಾರೆ, ನಿಮ್ಮ ವಿಲ್ಗೆ ಬಿಟ್ಟಿದ್ದಾರೆ. ಕೊನೆ ತನಕನೂ ನಮ್ಮ ವಿಲ್ಗೆ ಇರುತ್ತೆ. ಅದರಿಂದನೇ ಪೌಲ್ ಹೇಳ್ತಾರೆ, ಕೊನೆಯ ತನಕ ವಿಶ್ವಾಸ ನಾನು ಕಾಪಾಡ್ಕೊಂಡಿದ್ದೀನಿ, ನೀನು ಕಾಪಾಡ್ಕೋಬೇಕು. ನಾವೆಲ್ಲರೂ ಕೂಡ ಕೊನೆ ತನಕ ಕಾಪಾಡ್ಕೋಬೇಕು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಸ್ವಲ್ಪ ಸಮಯ ನಾವು ಕಣ್ಣುಗಳನ್ನ ಮುಚ್ಚಿ ನಮ್ಮ ಶ್ರದ್ಧೆಯನ್ನು ಪೂರ್ತಿಯಾಗಿ ನಾವು ಆಲಿಸಿದಂಥ ಸಂದೇಶದ ಕಡೆಗೆ ತಿರುಗಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾನು ಸ್ವೀಕಾರ ಮಾಡ್ತಾ ಇರೋದು, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತುಗಳನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಾ, ಅಥವಾ ನಾನು ಅದನ್ನು ರಿಜೆಕ್ಟ್ ಮಾಡಿ, ಫಿಲ್ಟರ್ ಮಾಡಿ, ನನಗೆ ಹಿತಕರವಾಗಿದ್ದನ್ನು ಮಾತ್ರ ನಾನು ತೆಗೆದುಕೊಳ್ತಾ ಇದ್ದೀನ? ನನಗೆ ಅನುಕೂಲಕರ ಎಂಬ ವಿಷಯಗಳನ್ನು ಮಾತ್ರ ನಾನು ತೆಗೆದುಕೊಂಡು, ನನಗೆ ಕಹಿ ಉಂಟು ಮಾಡುವ ಅಥವಾ ನನ್ನೊಳಗಡೆ ನನ್ನ ಅಂತರಂಗವನ್ನು ತಿವಿಯುವಂತಹ ವಿಷಯಗಳನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನ? ಯೋಚನೆ ಮಾಡಿ ನೋಡಿ. ಪ್ರತಿಯೊಬ್ಬರು ಕೂಡ ಒಂದು ನಿಮಿಷ ಯೋಚನೆ ಮಾಡಿ. ದೇವರು ಆದಿಕಾಂಡದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿ ನೋಡಿದಾಗ ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಅವನ ಜೊತೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಆದರೆ ದೇವರು ನೋಡಿದಾಗ ಅವನು ನೋಡಿದಾಗ ಚೆನ್ನಾಗಿದೆ ಅಂತ ಹೇಳಿದರು. ಅವನ ಮೈ ಮೇಲೆ ಒಡವೆ ಇರಲಿಲ್ಲ, ಗೋಲ್ಡ್ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಅವನಿಗಿರಲಿಕ್ಕೆ ಮನೆ ಇರಲಿಲ್ಲ. ಇಂದು ನಾವು ಹೇಳುವ ಅನುಕೂಲ ಯಾವುದೂ ಅವನಿಗಿರಲಿಲ್ಲ. ಆದರೆ ದೇವರು ಅವನನ್ನು ನೋಡಿ ಹೇಳಿದ್ದು, ಗುಡ್, ಚೆನ್ನಾಗಿದೆ. ಕಾರಣ ಅವನಲ್ಲಿ ದೇವರ ರೂಪ ಇತ್ತು, ಅವನ ಒಳಗಡೆ ದೇವರ ತೇಜಸ್ಸಿತ್ತು, ಅವನ ಒಳಗಡೆ ದೇವರ ಉಸಿರಿತ್ತು. ಇಂದು ನನ್ನನ್ನು ನಿಮ್ಮನ್ನು ನೋಡಿ ದೇವರು ಹೇಳಲಿಕ್ಕಾಗುತ್ತಾ ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾಳೆ?
ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸುವುದರ ಮುಖಾಂತರ ದೇವರು ನಮಗೆ ಒಂದು ಕೃಪೆಯಾಗಿ ಅನುಗ್ರಹಿಸಿದ ಆ ಹೊಸ ಜೀವ, ಶುಭ ಸಂದೇಶದ ಮುಖಾಂತರ ನನ್ನಲ್ಲಿಗೆ ನಾನು ಬರಮಾಡಿಕೊಂಡಿದ್ದೇನಾ? ಅಥವಾ ಇಸ್ರಾಯೇಲ್ ಜನರಂತೆ ಶುಭ ಸಂದೇಶವನ್ನು ಆಲಿಸುವ ಅವಕಾಶ ಅವರಿಗಿತ್ತು, ಅವರಿಗೆ ಸಾರಲ್ಪಡ್ತು, ಆದರೆ ಅವರ ಒಳಗಡೆ ಇದ್ದ ಅವಿಶ್ವಾಸ ಆ ಶುಭ ಸಂದೇಶವನ್ನು ತಳ್ತಾ ಇತ್ತು. ಇದು ಬೇಡ ನಮಗೆ, ಈ ಸಂದೇಶ ನಮಗೆ ಬೇಡ, ಈ ರೀತಿಯ ಬೋಧನೆಗಳು ನಮಗೆ ಬೇಕಾಗಿಲ್ಲ, ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದ ಬೋಧನೆಗಳು, ಇದು ನಮ್ಮ ಸಂಪ್ರದಾಯಗಳಿಗೆ ವಿರುದ್ಧವಾದ ಬೋಧನೆಗಳು, ಇದು ನಮ್ಮ ಅನುಕೂಲತೆಗಳಿಗೆ, ಸುಖಕ್ಕೆ, ಇಚ್ಛೆಗಳಿಗೆ ವಿರುದ್ಧವಾದ ಬೋಧನೆಗಳು, ಇಂಥ ಬೋಧನೆ ನಮಗೆ ಬೇಡ ಎಂದು ಇಸ್ರಾಯೇಲ್ ಜನರು ತಿರಸ್ಕರಿಸಿ ದೇವರಿಗೆ ಶತ್ರುಗಳಾಗಿ ಮಾರ್ಪಟ್ಟರು. ಇಂದು ನಾನು ದೇವರಿಗೆ ಶತ್ರು ಆಗಿದ್ದೇನಾ? ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ಶತ್ರುವಾಗಿದ್ದ ನನ್ನನ್ನು ನಿಮ್ಮನ್ನು ತನ್ನ ಮಗನ ಮರಣದ ಮುಖಾಂತರ ದೇವರು ಯೇಸು ಕ್ರಿಸ್ತನಲ್ಲಿ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಯಾಕೆ ಗೊತ್ತಾ? ನನ್ನ ರಕ್ಷಣೆಗಾಗಿ, ಫಾರ್ ಮೈ ಸಾಲ್ವೇಷನ್. ನಾನು ನಿತ್ಯತೆಯಲ್ಲಿ ದೇವರೊಂದಿಗೆ ಇರಬೇಕು, ಈ ಲೋಕದಲ್ಲಿ ಸುಖವಾಗಿರಬೇಕು ಅಲ್ಲ, ಲೌಕಿಕವಾದ ಸುಖ ಭೋಗಗಳಲ್ಲಿ ಮೈಮರೆತು ನಾಶವಾಗಿ ಹೋಗೋದಲ್ಲ ದೇವರ ಉದ್ದೇಶ. ನಿತ್ಯತೆಯಲ್ಲಿ ದೇವರು ನನ್ನನ್ನು ಕಾಣಬೇಕು, ಅವರ ಕಣ್ಮುಂದೆ ನಾನು ನಿತ್ಯತೆಯಲ್ಲಿ ಆ ಸ್ವರ್ಗೀಯ ಆನಂದದಲ್ಲಿ ಭಾಗಿಯಾಗಬೇಕು. ಅದು ಮಾತ್ರ ದೇವರು ನನ್ನಿಂದ ಬಯಸ್ತಾ ಇದ್ದಾರೆ. ದೇವರು ನನ್ನಿಂದ ಬಯಸೋದನ್ನೇ ನಾನು ಬಯಸಬೇಕು. ಹೌದಪ್ಪ, ನಿತ್ಯತೆಯಲ್ಲಿ ಆ ಪರಲೋಕ ರಾಜ್ಯದಲ್ಲಿ ನಾನು ನಿನ್ನ ಮುಂದೆ ಚಿರಂಜೀವಿಯಾಗಿ, ನಿನ್ನ ಮಗನ ಅನುರೂಪಿಯಾಗಿ ನಾನು ಬದುಕಬೇಕಪ್ಪ. ಅಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ತಲ್ಲೀನನಾಗಬೇಕಪ್ಪ. ಆ ನಿತ್ಯ ಸೌಭಾಗ್ಯಕ್ಕೆ ನಾನು ಬರಬೇಕಪ್ಪ. ಅದೇ ಆಸೆಯಿಂದ ನಮ್ಮಲ್ಲಿ ಬರಲಿ ಪ್ರಿಯರೇ. ನಿನ್ನ ಸನ್ನಿಧಿಯಲ್ಲಿ ನಿತ್ಯವೂ ಸುಖವಾಗಿ ಬದುಕಬೇಕು. ಒಂದು ವೇಳೆ ನಿಮ್ಮ ಆಸೆ ಈ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಅನ್ನೋದಾದರೆ, ನಮ್ಮ ಒಳಗಡೆ ಇನ್ನು ಲೋಕದ ಆತ್ಮ ಜೀವಂತವಾಗಿದೆ. ದೇವರು ಕೊಟ್ಟ ಆ ಜೀವ ನಮ್ಮಲ್ಲಿ ಸತ್ತು ಹೋಗಿದೆ. ವಿ ನೀಡ್ ಲೈಫ್, ವಿ ನೀಡ್ ದಟ್ ನ್ಯೂ ಲೈಫ್. ಹೊಸ ಜೀವ ನಮಗೆ ಬೇಕು. ಈ ದಿವಸಗಳಲ್ಲಿ ನಾವು ಕೇಳಿಸಿಕೊಂಡ ಸಂದೇಶಕ್ಕೆ ನಮ್ಮನ್ನು ಬಿಟ್ಟುಕೊಟ್ಟು, ದೇವರೇ, ಯಾವ ರೀತಿ ಮಾತೆ ಮರೆಯಳು, ಈಗೋ ಕರ್ತನ ದಾಸಿ, ನಿನ್ನ ಸಂದೇಶ ನನ್ನಲ್ಲಿ ನೆರವೇರಲಿ ಎಂದು ಬಿಟ್ಟುಕೊಟ್ಟರು. ಅದೇ ರೀತಿಯಲ್ಲಿ ನನ್ನ ಸ್ವಂತ ಇಚ್ಛೆಯಿಂದ ಕಷ್ಟ ಆಗ್ತಾ ಇದ್ರೂ ಕೂಡ, ದೇವರೇ, ನಿನ್ನ ಸಂದೇಶ ನನ್ನಲ್ಲಿ ನೆರವೇರಲಿ ಎಂದು ನಾನು ಬಿಟ್ಟು ಕೊಡ್ತಾ ಇದ್ದೇನೆ ಕರ್ತನೆ. ಈ ರಾತ್ರಿ ಜಾಗರಣೆ ಪ್ರಾರ್ಥನೆಗೆ ನೀವು ನನ್ನನ್ನು ಕರ್ಕೊಂಡು ಬಂದಿದ್ದೀರಿ ಸ್ವಾಮಿ. ನಾನಾಗಿ ಬಂದಿದ್ದಲ್ಲ ಕರ್ತನೆ, ನೀನು ನನ್ನ ಕರ್ಕೊಂಡು ಬಂದಿದೆಯಾ. ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿಸುವುದಕ್ಕಾಗಿಯೇ ನೀನು ನನ್ನನ್ನು ಕರೆದುಕೊಂಡು ಬಂದು ಈ ಸತ್ಯದ ಅರಿವನ್ನು ನನ್ನೊಳಗಡೆ ನೀನು ತುಂಬಿಸಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಎಷ್ಟೋ ಬಾರಿ ನಾನು ಕೂಡ ಆ ಲೂಸಿಫರ್ನ ಹಾಗೆ, ಇಸ್ರಾಯೇಲ್ ಜನರ ಹಾಗೆ ನಿನ್ನನ್ನು ವಿರೋಧ ಮಾಡಿದ್ದೇನೆ, ನಿನ್ನ ಸಂದೇಶವನ್ನು, ಶುಭ ಸಂದೇಶವನ್ನು ವಿರೋಧಿಸಿದ್ದೇನೆ ನನ್ನ ಸ್ವಾರ್ಥ ಲಾಭಕ್ಕಾಗಿ. ಫರ್ಗಿವ್ ಮೀ ಲಾರ್ಡ್, ನನ್ನನ್ನು ಕ್ಷಮಿಸಿರಿ ಕರ್ತನೆ. ಕ್ರಿಸ್ತ ಯೇಸುವಿನ ಪ್ರಕಟಣೆ ನನ್ನಲ್ಲಿ ಆಗಬೇಕಪ್ಪ. ಐ ವಾಂಟ್ ಕ್ರೈಸ್ಟ್ ಟು ಬಿ ರಿವೀಲ್ಡ್ ಇನ್ ಮೈ ಹಾರ್ಟ್, ದ ಹೋಪ್ ಆಫ್ ಗ್ಲೋರಿ. ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನ ಪ್ರಕಟಣೆ ನನ್ನಲ್ಲಿ ಆಗುವಂತೆ ಪವಿತ್ರಾತ್ಮನೇ ಸಹಾಯ ಮಾಡಿ ಅಪ್ಪ. ಇಲ್ಲಿಂದ ಹೋಗುವಾಗ ಆ ಪ್ರಕಟಣೆಯೊಂದಿಗೆ ನಾನು ಹೋಗಬೇಕು ಸ್ವಾಮಿ. ಜೀವಿಸುವಾಗ ಆ ಪ್ರಕಟಣೆಯಲ್ಲಿ, ಆ ಬೆಳಕಿನಲ್ಲಿ, ನನ್ನ ಒಳಗಡೆ ಪ್ರಕಟವಾದ ಬೆಳಕಿನಲ್ಲಿ ನಾನು ಜೀವಿಸಬೇಕು. ನಿನ್ನ ವಾಕ್ಯದಲ್ಲಿ ನೀನು ನುಡಿದ ಹಾಗೆ, ಹಿಂದೊಮ್ಮೆ ನೀವು ಕತ್ತಲಮಯ ಆಗಿದ್ದೀರಿ, ಆದರೆ ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಇದನ್ನು ನಾನು ಒಪ್ಪಿಕೊಂಡು ಕರ್ತನೆ, ನಾನು ಬೆಳಕಿನ ಮಗನಾಗಿ ಜೀವಿಸಬೇಕಪ್ಪ. ಪವಿತ್ರಾತ್ಮರೇ, ನನ್ನನ್ನು ಶಕ್ತಿಪಡಿಸಿರಿ. ಪವಿತ್ರಾತ್ಮರೇ, ನನಗೆ ಬೇಕಾದ ಶಕ್ತಿ ನೀಡಿರಿ. ಬೆಳಕಿನ ಮಗನಾಗಿ, ಬೆಳಕಿನ ಮಗಳಾಗಿ ಜೀವಿಸಲು ಬೇಕಾದ ಆ ಶಕ್ತಿಯಿಂದ, ವರದಿಂದ ನನ್ನನ್ನು ತುಂಬಿಸಿರಿ ಅಪ್ಪ. ತುಂಬಿಸಿರಿ ಕರ್ತನೆ.
ದೇವರ ವಾಕ್ಯವನ್ನು ಇತರರಿಗೆ ನಾನು ಬೋಧನೆ ಮಾಡುವಾಗ ನಿರಾಶಳಾಗದೆ ಸೋತು ಹೋಗದೆ, ಯಾವ ರೀತಿ ಪೌಲರು ಶ್ರಮಪಟ್ಟು ಅನೇಕ ತಿಂಗಳುಗಳು ವರ್ಷಗಳು ಆ ಜನರಿಗೆ ಸುವಾರ್ತೆಯನ್ನು ಸಾರಿದರೋ ಅದೇ ರೀತಿಯಲ್ಲಿ ನಾನು ಸೋತು ಹೋಗದೆ, ಬಳಲಿ ಹೋಗದೆ, ಬೇಸರ ಪಟ್ಟುಕೊಳ್ಳದೆ, ದೇವರೇ ಅವರ ಆತ್ಮರಕ್ಷಣೆ ಆಗುವವರೆಗೂ, ಅವರಲ್ಲಿ ಶುಭ ಸಂದೇಶ ಸ್ವೀಕಾರ ಆಗುವವರೆಗೂ, ಅವರ ಅಂತರಂಗದಲ್ಲಿ ವಿಶ್ವಾಸ ಬಂದು ಅದರ ಫಲವಾಗಿ ಹೊಸ ಜೀವ, ಹೊಸ ನಿರೀಕ್ಷೆ ಬರುವವರೆಗೂ ಶುಭ ಸಂದೇಶವನ್ನು ಬೋಧಿಸುತ್ತಲೇ ಇರಲು, ಸಾರುತ್ತಲೇ ಇರಲು, ಪ್ರಾರ್ಥಿಸುತ್ತಲೇ ಇರಲು ಬೇಕಾದ ಬಲವನ್ನು ನನಗೆ ನೀಡಿ ಸ್ವಾಮಿ, ಬೇಕಾದ ಕೃಪೆಯನ್ನು ನನಗೆ ನೀಡಿ ಸ್ವಾಮಿ. ಎಷ್ಟೋ ಬಾರಿ ದೇವರ ವಾಕ್ಯವನ್ನು ಆಲಿಸಿದರೂ ಅರ್ಥ ಆಗದೆ, ದೇವರೇ ನಾನು ಬಿಡಬೇಕು, ನನಗಿದು ಅರ್ಥ ಆಗ್ತಾ ಇಲ್ಲ, ನನಗೆ ಬೇಡ ಈ ದೇವರ ವಾಕ್ಯ ಆಲಿಸೋದು ಬೇಡ, ದೇವರ ವಾಕ್ಯ ಓದೋದು ಬೇಡ, ಯಾಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಎಂದು ಎಷ್ಟೋ ಬಾರಿ ನಾನು ಬಿಡಬೇಕು ಎಂಬ ಆಲೋಚನೆ ನನ್ನಲ್ಲಿಗೆ ಬಂದಿದೆ. ನನ್ನನ್ನು ಕ್ಷಮಿಸಿರಿ ಯೇಸುವೆ. ಬಿಡೋಣ ಎಂಬ ಆಲೋಚನೆ ಪೈಶಾಚಿಕವಾದದ್ದು. ದೇವರ ವಾಕ್ಯ ಓದೋದನ್ನು ಬಿಟ್ಟು ಬಿಡೋಣ, ದೇವರ ವಾಕ್ಯ ಆಲಿಸೋದನ್ನು ಬಿಟ್ಟು ಬಿಡೋಣ. ಬೇಡ, ನನಗಿದು ಅರ್ಥ ಆಗ್ತಾ ಇಲ್ಲ, ಇದು ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಐ ಕಾಂಟ್ ಲಿವ್ ದಿಸ್, ಐ ಕಾಂಟ್ ಲಿವ್ ಅಕಾರ್ಡಿಂಗ್ ಟು ದ ವರ್ಡ್, ಅಕಾರ್ಡಿಂಗ್ ಟು ದ ಮೆಸೇಜ್. ಸೊ ಐ ಆಮ್ ಗೋಯಿಂಗ್ ಟು ಲೀವ್ ಎವ್ರಿಥಿಂಗ್. ಎಲ್ಲವನ್ನು ಬಿಟ್ಟು ಬಿಡ್ತೇನೆ. ಇನ್ನು ಮುಂದೆ ವಾಕ್ಯ ಬೇಡ, ಬೋಧನೆಗಳು ಬೇಡ, ಉಪದೇಶಗಳು ಬೇಡ, ನನ್ನಷ್ಟಕ್ಕೆ ನಾನು ಬದುಕ್ತೀನಿ ಎಂದು ತೀರ್ಮಾನ ಮಾಡಿದವರು ಇಲ್ಲಿದ್ದರೆ ಯೇಸು ನಿನಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಭಯಪಡಬೇಡ, ನಾನು ನಿನಗೆ ಶಕ್ತಿ ಕೊಡ್ತೀನಿ. ಐ ವಿಲ್ ಗಿವ್ ಯು ಸ್ಟ್ರೆಂತ್, ಐ ವಿಲ್ ಗಿವ್ ಯು ಗ್ರೇಸ್, ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ಯು. ನನ್ನ ಕೃಪೆ ಮಾತ್ರ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿನ್ನ ನಿಶಕ್ತಿಯಲ್ಲಿ. ಹೆದರಬೇಡ, ನಿನಗೆ ದೇವರ ವಾಕ್ಯ ಕಲಿಯಲು, ಓದಲು, ಅರ್ಥ ಮಾಡಿಕೊಳ್ಳಲು ನಾನು ಕೃಪೆ ಕೊಡ್ತೇನೆ. ಆಸ್ಕ್ ಶಲ್ ಬಿ ಗಿವನ್ ಆನ್ ಟು ಯು. ಕೇಳು, ನಿನಗೆ ಕೊಡಲಾಗುವುದು. ಈ ಸಮಯದಲ್ಲಿ ಕೇಳಿ. ದೇವರ ವಾಕ್ಯವನ್ನು ಸಾರಿ ಬೇಜಾರಾದವರು, ಓದಿ ಕೇಳಿಸ್ಕೊಂಡು ಬೇಜಾರಾದವರು, ನಮಗಿದು ಅರ್ಥ ಆಗ್ತಾ ಇಲ್ಲ, ಇದರಲ್ಲಿ ನಮಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬದುಕಲಿಕ್ಕೆ ಆಗ್ತಾ ಇಲ್ಲ, ನಾವು ಹೇಳಿದ ಬೇರೆಯವರಿಗೆ ಅರ್ಥ ಆಗ್ತಾ ಇಲ್ಲ, ಇನ್ನು ಮುಂದೆ ಸಾರೋದು ಬೇಡ, ಏನು ಬೇಡ, ಯಾರು ಸವಾಸನೂ ಬೇಡ ಎಂದು ಬೇಸರದಲ್ಲಿರುವವರೇ, ಈ ಒಂದು ಸಮಯದಲ್ಲಿ ಈ ಒಂದು ಜಾಗರಣೆಗೆ ಬಂದಿರುವವರೇ, ನಿಮಗಾಗಿ ದೇವರು ಏರ್ಪಡಿಸಿದ ಒಂದು ಪ್ರಾರ್ಥನೆಯಾಗಿದೆ ಇದು. ಕೇಳಿ ದೇವರ ಹತ್ರ, ದೇವರೇ ಈ ಸಮಯದಲ್ಲಿ ಸ್ವಾಮಿ ನನಗೆ ಶಕ್ತಿ ಕೊಡಿ, ಆ ಕೃಪೆಯಿಂದ ನನ್ನ ತುಂಬಿಸಿರಿ ಸ್ವಾಮಿ, ಆ ಒಂದು ಬಲದಿಂದ ನನ್ನ ತುಂಬಿಸಿರಿ ಅಪ್ಪ, ಕೊನೆಯವರೆಗೂ ಸ್ಥಿರವಾಗಿ ನಿಲ್ಲಲು ಬೇಕಾದ ಆ ಕೃಪೆಯಿಂದ ನನ್ನ ತುಂಬಿಸಿರಿ ಕರ್ತನೆ. ನಾನು ಸೋತು ಹೋಗಬಾರ್ದಪ್ಪ, ಈ ವಿಶ್ವಾಸದ ಓಟದಲ್ಲಿ ಕೊನೆ ತನಕ ಸ್ಥಿರವಾಗಿ ನಿಲ್ಲಬೇಕಪ್ಪ. ಯಾವ ಶೋಧನೆಗೂ ವೇದನೆಗೂ ನಾನು ಅಂಜಬಾರ್ದು, ಈ ಲೋಕದಲ್ಲಿ ಬರುವ ಯಾವ ವ್ಯಾಮೋಹಗಳಿಗೂ ನಾನು ಬಿದ್ದು ಹೋಗಬಾರ್ದು ಕರ್ತನೆ, ಯಾವ ಆಕರ್ಷಣೆಗಳಿಗೂ ನಾನು ಬಿದ್ದು ಹೋಗಬಾರ್ದು, ಯಾವ ಹೆದರಿಕೆ ಬೆದರಿಕೆಗೂ ನಾನು ಸೋತು ಹೋಗಬಾರ್ದು, ಯಾವ ರೀತಿಯ ಸಂಪ್ರದಾಯಗಳಿಗೂ ಶಾಸ್ತ್ರಗಳಿಗೂ ನಾನು ಬಿದ್ದು ಹೋಗಬಾರ್ದು, ಯಾವ ರೀತಿಯ ಮಾನಸಿಕವಾದ ಶಕ್ತಿಗಳಿಗೆ, ಪೈಶಾಚಿಕವಾದ ಕುತಂತ್ರಗಳಿಗೆ ನಾನು ಬಿದ್ದು ಹೋಗಬಾರ್ದಪ್ಪ, ಈ ಲೋಕದ ಯಾವುದಕ್ಕೂ ನಾನು ಬಿದ್ದು ಹೋಗಬಾರ್ದಪ್ಪ. ಹಣದ ವ್ಯಾಮೋಹಕ್ಕೆ, ಅಧಿಕಾರದ ವ್ಯಾಮೋಹಕ್ಕೆ ನಾನು ಬಿದ್ದು ಹೋಗದಂತೆ ಕರ್ತನೆ ದೃಢವಾಗಿ ನಿಲ್ಲಲು, ಕೊನೆಯವರೆಗೂ ಸ್ಥಿರವಾಗಿ ಓಟವನ್ನು ಓಡಲು ಬೇಕಾದ ಬಲದಿಂದ ನನ್ನ ತುಂಬಿಸಪ್ಪ. ಪೌಲನು ತಿಮೋತಿಗೆ ಹೇಳಿದ ಹಾಗೆ ಕೊನೆಯವರೆಗೂ ನೀನು ಶುಭ ಸಂದೇಶವನ್ನು ಸಾರಬೇಕು. ಎಲ್ಲ ಸಂದರ್ಭಗಳಲ್ಲೂ ಕಾಲಗಳನ್ನು ಲೆಕ್ಕಿಸದೆ ಶುಭ ಸಂದೇಶವನ್ನು ಸಾರಬೇಕೆಂಬ ವಾಕ್ಯ ಕರ್ತನೆ ನನ್ನಲ್ಲಿ ನೆರವೇರುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಮರಿಯಳು ಯಾವ ರೀತಿಯಲ್ಲಿ ಧೈರ್ಯದಿಂದ ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ಅಪ್ಪ ಎಂದು ಬಿಟ್ಟುಕೊಟ್ಟಳು, ಅದೇ ರೀತಿಯಲ್ಲಿ ಪ್ರತಿ ಸಂದರ್ಭದಲ್ಲಿ ಒಂದೊಂದು ಸಂದೇಶವನ್ನು ಆಲಿಸುವಾಗ ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ದೇವರೇ, ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ದೇವರೇ, ನಿನ್ನ ವಾಕ್ಯ ನನ್ನ ಕುಟುಂಬದಲ್ಲಿ ನೆರವೇರಲಿ ಅಪ್ಪ, ನಿನ್ನ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ, ಈ ಸಂದೇಶ ನನ್ನಲ್ಲಿ ನೆರವೇರಲಿ ಅಪ್ಪ. ಅದು ಯಾವುದೇ ಆಗಿದ್ರೂ ಕೂಡ, ಅದರಿಂದ ಏನೇ ಪ್ರಭಾವ ಉಂಟಾಗಿದ್ರೂ ಕೂಡ ಅದು ನನ್ನಲ್ಲಿ ನೆರವೇರಬೇಕು ಎಂದು ಆಸೆ ಪಡುವಂಥ ಮನಸ್ಸು ನಮ್ಮೊಬ್ಬೊಬ್ಬರಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಸ್ತೋತ್ರ ಅಪ್ಪ. ಅಂಥ ಒಂದು ಬಲ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ, ಅಂಥ ಒಂದು ಶಕ್ತಿ ಪ್ರತಿಯೊಬ್ಬರಲ್ಲೂ ಸ್ವೀಕಾರ ಆಗಲಿ. ಈ ರಾತ್ರಿ ಒಂದು ಉಜ್ಜೀವನದ ರಾತ್ರಿ ಆಗಲಿ, ಒಂದು ಹೊಸ ಬಿಡುಗಡೆಯ ರಾತ್ರಿ ಆಗಲಿ ಅಪ್ಪ, ಹೊಸ ಅಭಿಷೇಕದ ರಾತ್ರಿ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ, ಇಲ್ಲಿಂದ ಹೋಗುವಾಗ ರಾತ್ರಿಯ ಮಕ್ಕಳಾಗಿ ಹೋಗದೆ ಬೆಳಕಿನ ಮಕ್ಕಳಾಗಿ ಹೋಗುವಂಥ ಆ ಒಂದು ಹೊಸ ಅಭಿಷೇಕ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನಮ್ಮನ್ನ ಹೆಸರಿಡಿದು ಗುರುತಿಸಿ ಕರೆತಂದ ದೇವರೇ ಸ್ತೋತ್ರ ಅಪ್ಪ. ಹೊಸ ಬಲದಿಂದ ತುಂಬಿಸಿದ ಕರ್ತನೆ ಸ್ತೋತ್ರ. ಹೊಸ ಜೀವದ ಅನುಭವ ನಮ್ಮಲ್ಲಿ ಉಂಟು ಮಾಡಿದ ದೇವರೇ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ತಂದೆಯಾದ ದೇವರೇ, ನಮ್ಮೆಲ್ಲ ಕೋರಿಕೆಗಳನ್ನು, ಭಿನ್ನಹಗಳನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ಸಮರ್ಪಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.